ವೀಕ್ಷಕರೇ, ಇವತ್ತಿನ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದ್ರೆ ತಾಲೂಕು ವ್ಯಾಪ್ತಿಯ ಮೂಡುಬಿದ್ರೆ ಪುತ್ತಿಗೆ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ಪುತ್ತಿಗೆ ಮತ್ತೆ ಗುಡ್ಡೆ ಅಂಗಡಿ ಇದರ ಒಂದು ಅಧ್ಯಕ್ಷರಾದಂತಹ ಸಕ್ರಿಯ ಒಂದು ಸಾಮಾಜಿಕ ಸೇವೆಯಲ್ಲಿ ಸುಮಾರು 40 ವರ್ಷದಿಂದ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಿರುವಂತಹ ಹಾಗೂ ಸಹಕಾರ ರಂಗದಲ್ಲಿ ಸಮಾಜ ಸೇವೆಯಲ್ಲಿ ಸಾಕಷ್ಟು ವರ್ಷದಿಂದ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಿರುವಂತಹ ಜೊತೆಗೆ ಕೊಡಮಣಿತಾಯ ಕುಕ್ಕಿನಂತಾಯ ದೇವಸ್ಥಾನ ಕಮಿಟಿಯ ಒಂದು ಅಧ್ಯಕ್ಷರಾಗಿಯೂ ಕೂಡ ಒಂದು ಪಾಲಡ್ಕ ಭಾಗದಲ್ಲಿ ಸೇವೆಯನ್ನು ಸಲ್ಲಿಸಿದಂತಹ ಹಾಗೂ ಬ್ರಹ್ಮ ಬೈದರ್ಕಳ ಗರಡಿ ದೇವಸ್ಥಾನ ಕಮಿಟಿಯ ಇದರ ಒಂದು ಅಧ್ಯಕ್ಷರಾಗಿಯೂ ಕೂಡ ಒಂದು ಸೇವೆಯನ್ನು ಸಲ್ಲಿಸಿದಂತಹ ಹಾಗೂ ಪಾಲಡ್ಕ ಮಂಡಲ ಪಂಚಾಯತ್ ಸದಸ್ಯರಾಗಿಯೂ ಕೂಡ ಜೊತೆಗೆ ಪಾಲಡ್ಕ ಗ್ರಾಮ ಪಂಚಾಯತ್ ಸದಸ್ಯರು ಒಂದು 3 ಅವಧಿಗೆ ಸೇವೆಯನ್ನು ಸಲ್ಲಿಸಿದಂತಹ ಹಾಗೂ ತಾಲೂಕಾ ಪಂಚಾಯತ್ ಸದಸ್ಯರು ಮಂಗಳೂರು ಇಲ್ಲಿಯೂ ಕೂಡ ಒಂದು ಸಾಕಷ್ಟು ಒಂದು ಸೇವೆಯನ್ನು ಸಲ್ಲಿಸಿದಂತಹ ಶ್ರೀಯುತ ಹರಿಪ್ರಸಾದ್ ಶೆಟ್ಟಿ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politiciansinIndia.com ವತಿಯಿಂದ ಹಾರ್ದಿಕ ಸ್ವಾಗತ. ನಮಸ್ತೆ. ಹಾಗೆಯೇ ಮೂಡುಬಿದ್ರೆ ಪುತ್ತಿಗೆ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ಇದರ ಒಂದು ಮಾಜಿ ಸಿಇಒ ಆದಂತಹ ಜೊತೆಗೆ ಹಾಲಿ ಒಂದು ವಿಶೇಷ ಸಲಹೆಗಾರರು ಆಗಿರುವಂತಹ ಸುಮಾರು ಒಂದು ಸಂಸ್ಥೆಯಲ್ಲಿ 35 ವರ್ಷ ಒಂದು ಸೇವೆಯನ್ನ ಸಲ್ಲಿಸಿರುವಂತಹ ಶ್ರೀಯುತ ಕೆ ನಾಗರಾಜ್ ಭಟ್ ಸರ್ ಕೂಡ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politiciansinIndia.com ವತಿಯಿಂದ ಹಾರ್ದಿಕ ಸ್ವಾಗತ. ಸರ್ ನಮಸ್ತೆ. ಹಾಗೆಯೇ ಅಧ್ಯಕ್ಷರೇ, ಸಕ್ರಿಯ ಒಂದು ಸಾಮಾಜಿಕ ಸೇವೆಯಲ್ಲಿ ಸುಮಾರು 40 ವರ್ಷದಿಂದ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ತಾವು ಒಂದು ಮೂಡುಬಿದ್ರೆ ಪುತ್ತಿಗೆ ವ್ಯವಸಾಯ ಸೇವಾ ಸಹಕಾರಿ ಸಂಘ ಇದರಲ್ಲಿ ಒಂದು 5 ಅವಧಿಗೆ ನಿರ್ದೇಶಕರಾಗಿ 4 ಅವಧಿಗೆ ತಾವೇ ಅಧ್ಯಕ್ಷರಾಗಿ ಮುಂದುವರೆದಿದ್ದೀರಿ. ಸಾಕಷ್ಟು ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೆದಿದೆ. ಈ ಭಾಗದಲ್ಲಿ ತಮ್ಮ ಹೆಸರು ಚಿರಪರಿಚಿತ. ಆದ್ರೂ ಕೂಡ ತಮ್ಮ ಒಂದು ಕಿರುಪರಿಚಯ ನಮ್ಮ ವೀಕ್ಷಕರ ಮುಂದೆ. ನಾನು ಹರಿಪ್ರಸಾದ್ ಶೆಟ್ಟಿ ಅಂತ ಹೇಳಿ ಇಲ್ಲಿ ಪಾಲಡ್ಕ ಗ್ರಾಮದ ಒಂದು ಕೃಷಿಕ ಕುಟುಂಬದಲ್ಲಿ ಜನಿಸಿದವ. ಅಲ್ಲಿಂದ ನಾನು ನನ್ನ ಪ್ರಾಥಮಿಕ ಶಿಕ್ಷಣವನ್ನು ಇಲ್ಲಿ ಗ್ರಾಮದಲ್ಲಿ ಮಾಡಿ ಮತ್ತು ನನ್ನ ಮುಂದಿನ ಶಿಕ್ಷಣವನ್ನು ಮಹಾವೀರ ಕಾಲೇಜಿನಲ್ಲಿ ಪದವೀಧರನಾಗಿ ಆ ಸಂದರ್ಭದಲ್ಲಿ ನಮಗೆ ಈ ಊರಿನಲ್ಲಿ ನಮ್ಮ ತಂದೆಯವರೆಲ್ಲ ಸ್ವಲ್ಪ ಕೃಷಿಕ ಕುಟುಂಬದವರು, ಅವರು ಕೂಡ ಈ ಸ್ವಲ್ಪ ಸಾಮಾಜಿಕ ಇದರಲ್ಲಿ ಮತ್ತೆ ಒಂದು ರಾಜಕೀಯ ರಂಗದಲ್ಲಿ ಅಂತ ಹೇಳಿ ಅಲ್ಲ, ಒಂದು ಈ ಜಮೀನ್ದಾರನಾಗಿ ಕೆಲವೆಲ್ಲ ಪ್ರಮುಖರಾಗಿದ್ದರು. ಅವರ ಈ ಜನರಿಗೆ ಏನಾದರೂ ಉಪಕಾರ ಮಾಡುವಂಥದ್ದು ಇಂಥದ್ದನ್ನೆಲ್ಲ ಸ್ವಲ್ಪ ನಮಗೆ ಪ್ರೇರಣೆ. ಮತ್ತು ಅವರು ನಂತರ ನಾನೇ ಆ ಕೃಷಿ ಇದನ್ನೆಲ್ಲ ನೋಡಿಕೊಂಡು ನಮ್ಮ ಕುಟುಂಬವನ್ನು ನೋಡಿಕೊಂಡು ನಾನು ಒಂದು ಜಾಬ್ನಲ್ಲಿದ್ದವು ಕೂಡ ಒಂದು ತಾತ್ಕಾಲಿಕವಾಗಿದ್ದವು ಬಿಟ್ಟು ಗ್ರಾಮದವರೊಂದಿಗೆ ಒಂದು ಸಂಪರ್ಕ ಇಟ್ಕೊಂಡು ಇದು ಮಾಡುವಂಥ ಒಂದು ಅಭ್ಯಾಸ ಆಗಲಿ ಬೆಳೆದುಕೊಂಡಿತ್ತು. ನಾನು ಈ ಸಾಮಾಜಿಕ ಆಗಲಿ ಸ್ವಲ್ಪ ರಾಜಕೀಯದಲ್ಲಿ ಆಗಲಿ ಆ ರಾಜಕೀಯ ಉದ್ದೇಶದಿಂದ ಅಥವಾ ಇದರಿಂದಲ್ಲ, ಇದು ಸ್ವಯಂ ಪ್ರೇರಣೆಯಿಂದಲೇ ಸ್ವಲ್ಪ ಈ ಸಮಾಜದಲ್ಲಿ ಗುರುತಿಸಿಕೊಳ್ಳುವ ಒಂದು ಹಂಬಲ ಕೂಡ ಆಗಿದೆ. ಆ ರೀತಿಯಾಗಿ ನಾವು ಈ ಸಾಮಾಜಿಕ ಇದರಲ್ಲಿ ಮಾಡಿದ್ದು. ನಾವು ಇಲ್ಲಿ ಮಂಡಲ ಪಂಚಾಯತ್ ಅದೆಲ್ಲ ಇರುವಾಗ ಪಂಚಾಯತ್ನಲ್ಲಿ ಸದಸ್ಯನಾಗುವುದು ಮತ್ತು ಊರಿನವರಿಗೆ ಏನಾದರೂ ನಂದು ಮೊದಲಿನ ಕೆಲಸ ಅಂತ ಹೇಳಿದರೆ 83ರಲ್ಲಿ ಜನತಾ ಸರ್ಕಾರ ಬಂದಿತ್ತು. ಆ ಸಮಯದಲ್ಲಿ ವಿಡೋ ಪೆನ್ಷನ್ ಮತ್ತೆ ಇದು ಅಂಗವಿಕಲ ವೇತನ ಇಂಥದ್ದನ್ನೆಲ್ಲ ಆ ಫಾರ್ಮ್ ಅನ್ನೆಲ್ಲ ತರಿಸಿ ಮಾಡಿ ಹಾಗೆ ಜನರಿಗೆ ನಮ್ಮ ಮೇಲೆ ಒಂದು ಬಹಳ ಒಂದು ಪ್ರೀತಿ. ಅದು ನನ್ನನ್ನು ಇಲ್ಲಿ ಊರಿನಲ್ಲಿ ಕರೆಯುವಾಗ ಸಾಧಾರಣ ನನ್ನ ಇದರಿಂದ ಕರೆಯುತ್ತಿಲ್ಲ, ನನ್ನೊಂದು ಮತ್ತೊಂದು ಹೆಸರು ಮನೆಯಲ್ಲೇ ಕರೀತಿದ್ದೆ ಬಾಬಾ ಅಂತೇಳಿ. ಅದನ್ನೇ ಗುರುತಿಸಿದ್ದಾರೆ. ಈಗ ಸೊಸೈಟಿ ಅಧ್ಯಕ್ಷರೇ ಅಂಥದ್ದು ಇರುವುದಿಲ್ಲ, ಹೆಸರಿಲ್ಲದೆ ಮನೆಯ ಮಕ್ಕಳಾಗೆ ಗುರುತಿಸಿಕೊಂಡಿರ್ತಾರೆ. ಅದೇ ಒಂದು ಪ್ರೇರಣೆಯಾಗಿ ಏನಾದರೂ ನಮ್ಮ ವಿಡಿಯೋನಲ್ಲಿ ಅಥವಾ ಇದರಲ್ಲಿ ಕೆಲಸ ಮಾಡಬೇಕಂತ ಒಂದು ಉದ್ದೇಶದಿಂದ ಇಂಥ ಇದು ಮುಖ್ಯವಾಗಿ ನಾವು ಒಂದು ಕೃಷಿ ಕುಟುಂಬದಿಂದ ಬಂದದ್ರಿಂದ ನಮಗೆ ಇದು ಪ್ರೇರಣೆ ಆಯಿತು. ಮತ್ತು ಸ್ವಲ್ಪ ಬೇರೆ ಬೇರೆ ಪಕ್ಷ ವೀಕ್ಷ ಅಂತ ಹೇಳಿ ಅದರಲ್ಲಿ ಕೂಡ ಎದ್ದು ಏನಾದರೂ ಜನರಿಗೆ ಉಪಕಾರ ಆಗುವಂಥ ಕೆಲಸ ಮಾಡೋದು, ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗುವುದು, ಧಾರ್ಮಿಕ ಕ್ಷೇತ್ರಗಳಲ್ಲಿ ಅದರನ್ನು ಮುಖಂಡತ್ವವನ್ನು ತಗೊಳ್ಳಿಕ್ಕೂ ನಮಗೆ ಅದರಲ್ಲಿ ಒಂದು ಉತ್ಸಾಹ ಇತ್ತು. ಹಾಗೆ ನನ್ನ ಜೀವನದಲ್ಲಿ ಒಂದು ರಾಜಕೀಯ ಕರಿಯರ್ ಬೆಳಕೊಂತ ಬಂದವರು. ತುಂಬಾ ಸಂತೋಷ ಸರ್. ಹಾಗೆಯೇ ನಾಗರಾಜ್ ಭಟ್ ಸರ್, ತಾವು ಒಂದು ಸಂಸ್ಥೆಯಲ್ಲಿ ಸುಮಾರು 35 ವರ್ಷ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಸುಮಾರು ಒಂದು 20 ವರ್ಷದ ಒಂದು ಅವಧಿಗೆ ತಾವು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ. ಈಗ ತಾವು ಒಂದು ವಿಶೇಷ ಸಲಹೆಗಾರರಾಗಿ ಒಂದು ಸಂಸ್ಥೆಯಲ್ಲಿ ದುಡಿತಿದ್ದೀರಿ. ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್. ನಾಗರಾಜ್ ಭಟ್ ಅಂತೇಳಿ. ನನ್ನ ತಂದೆ
ಸುಬ್ಬಣ್ಣ ಭಟ್ ಅಂತೇಳಿ. ನನ್ನ ಊರು ಕುತ್ತಿಗೆ ಕಂಚಿಬೇಲ್ ಅಂತೇಳಿ. ನಾನು ಇದೇ ಊರಿನಲ್ಲಿ ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢ ಶಿಕ್ಷಣ ಇಲ್ಲಿಯೇ ಮುಗಿಸಿದ್ದೇನೆ. ನಾನು ಕಲ್ಲಮಂಕೂರು ಸರ್ವೋದಯ ಹೈಸ್ಕೂಲ್ನಲ್ಲಿ ಪ್ರೌಢ ಶಿಕ್ಷಣವನ್ನು ಮುಗಿಸಿ ಅಲ್ಲಿಗೆ ನನ್ನ ಎಜುಕೇಷನ್ ನಿಂತು ಹೋಯಿತು. ಏನೋ ಬೇರೆ ತಾಪತ್ರೆಯಿಂದ ಎಜುಕೇಷನ್ ನಿಂತು ಹೋಯಿತು. ನನ್ನ ತಂದೆಯವರು ಪ್ರಸ್ತುತ ಊರಿನಲ್ಲಿ ಸ್ವಲ್ಪ ಬೇಸಾಯ ಕೃಷಿ ಸಾಗುವಳಿಯೆಲ್ಲ ಮಾಡ್ತಾಯಿದ್ರು. ನಂತರ ಅವರು ಬೇರೆ ವ್ಯಾಪಾರ ಉದ್ದಿಮೆಗೋಸ್ಕರ ಹೊರವೂರಿಗೆ ಹೋದ ನಂತರ ಕೆಲವು ವರ್ಷ ಅದೇ ರೀತಿಯಲ್ಲಿ ಆ ಕೆಲಸ ಮುಂದುವರಿತು. ನಂತರ ನಾನು 1978-79ರಲ್ಲಿ ಈ ಸಂಸ್ಥೆಗೆ ಸೇರಿಕೊಂಡೆ. ಆಗ ನಾನು ಬರೀ ಸಣ್ಣ ಕೆಲಸಕ್ಕೆ ಸೇಲ್ಸ್ ಮ್ಯಾನ್ ಆಗಿ ಈ ಕೆಲಸಕ್ಕೆ ಇಲ್ಲಿ ಸೇರಿಕೊಂಡೆ. ಆಮೇಲೆ ಒಂದು 2 ವರ್ಷದ ನಂತರ ನನ್ನನ್ನು ಗುಮಾಸ್ತ ಹುದ್ದೆಗೆ ಪ್ರಮೋಷನ್ ಮಾಡಿದರು. ಗುಮಾಸ್ತ ಹುದ್ದೆಯಿಂದ ಮತ್ತೆ 1 ವರ್ಷದ ನಂತರ ನನ್ನನ್ನು ಆ್ಯಕ್ಟಿಂಗ್ ಕಾರ್ಯದರ್ಶಿ ಅಂತೇಳಿ ನನಗೆ ಪ್ರಮೋಷನ್ ಕೊಟ್ಟರು. ಅದೇ ರೀತಿ ಮುಂದುವರಿತಾ ಹೋಯಿತು. ಸಾಮಾನ್ಯ 30-35 ವರ್ಷದವರೆಗೆ ನಾನು ಈ ಸಂಸ್ಥೆಯಲ್ಲಿ ಎಲ್ಲ ಇತರ ಹುದ್ದೆಗಳಲ್ಲಿ ಕೆಲಸ ಮಾಡಿಕೊಂಡು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕೆಲಸ ನಿರ್ವಹಿಸಿಕೊಂಡು ಬರ್ತಾ ಇದ್ದೆ. ಮತ್ತು 36-1920ರಲ್ಲಿ ನನಗೆ ರಿಟೈರ್ಮೆಂಟ್ ನಿವೃತ್ತಿ ನನ್ನ ಮುಂದುವರಿತು. ಆದ್ದರಿಂದ ಅಲ್ಲಿಯವರೆಗೆ ನನಗೆ ನಮ್ಮ ಈ ಸಂಸ್ಥೆಯವರಾಗಲಿ ಆಡಳಿತ ಮಂಡಳಿಯವರಾಗಲಿ ನಮಗೆ ಒಳ್ಳೆಯ ರೀತಿಯ ಒಂದು ಸಹಾಯ ಎಲ್ಲ ನೀಡಿದ್ದಾರೆ. ಆದ್ದರಿಂದ ಈ ಸಂಸ್ಥೆಯನ್ನು ಆದಷ್ಟು ಮುಂದುವರಿಯಲಿಕ್ಕೆ ಅವಕಾಶ ಆಯಿತು. ಅದೇ ರೀತಿ ಈ ನಂತರ ಈ ನಮ್ಮ ಹೊಸ ಕಟ್ಟಡದ ಬಗ್ಗೆಯೂ ನಾವು ಚಿಂತನೆಯನ್ನು ನಡೆಸಿದ್ದೇವೆ. ತುಂಬಾ ಸಂತೋಷ ಸರ್. ಹಾಗೆ ಅಧ್ಯಕ್ಷರೇ, ಈ ತಮ್ಮ ಸಂಸ್ಥೆಯ ಒಂದು ಸಂಸ್ಥಾಪಕ ಅಧ್ಯಕ್ಷರು ಯಾರು? ಸುಮಾರು ಯಾವಾಗ ಇದು ಪ್ರಾರಂಭ ಆಯಿತು? ತದನಂತರ ಯಾವ ರೀತಿ ಇದು ಒಂದು ಪ್ರಗತಿಯನ್ನು ಕಾಣ್ತಾ ಬಂತು? ಇದು ನಮಗೆ ತಿಳಿದ ಮಟ್ಟಿಗೆ ಈಗ 1960ಕ್ಕೆ ಪ್ರಾರಂಭ ಆಗಿರುವುದು. ಅದಕ್ಕೆ ಬೇಕಾದ ದಾಖಲೆಗಳು ನಮ್ಮಲ್ಲಿ ಸಿಗ್ತಾ ಇಲ್ಲ. ಆದರೆ ಆ ಒಂದು ಕಟ್ಟಡವನ್ನು ನಿರ್ಮಿಸಿದ ಇಸ್ವಿ 1963. ಆಗ ಧರ್ಮಪಾಲ್ ಜೈನ್ ಅನ್ನೋರು ಅವರು ಈ ಸೊಸೈಟಿಗಳನ್ನೆಲ್ಲ ಶುರು ಮಾಡಬೇಕಿದ್ರೆ ಕೆಲವು ಜನರನ್ನೆಲ್ಲ ಹಿಡಿದು ಆ ಡೈರೆಕ್ಟ್ಗಳನ್ನೆಲ್ಲ ಮಾಡಿ ಈ ರೀತಿಯ ಇದಿರಲಿಲ್ಲ. ಆ ಜಮೀನ್ದಾರಗಳನ್ನೆಲ್ಲ ಹಿಡಿದು ಅವರು ಒಬ್ಬರು ಜಮೀನ್ದಾರರು ಅವರು ಅವರ ಜಾಗದಲ್ಲಿರುವ ಒಂದು ಶೆಡ್ಡಿನಲ್ಲಿ ಇದನ್ನು ಪ್ರಾರಂಭಿಸಿ ಅಲ್ಲಿಂದ ಒಂದು ಕಟ್ಟಡವನ್ನು ರಚಿಸಿ ಆ ಕಟ್ಟಡದ ಬಗ್ಗೆ ಈಗಲೂ ಅವರು ಆ ಕಾಂಟ್ರಾಕ್ಟ್ ಕೊಟ್ಟ ಎಲ್ಲ ದಾಖಲೆಗಳಿವೆ. ಅವರು ಕೂಡ ಆ ಸೇವೆ ಮಾಡಲಿಕ್ಕೆ ಅವರು 20 ಸೆನ್ಸ್ ಜಾಗವನ್ನು ದಾನವಾಗಿ ಕೊಟ್ಟು ಅದರಲ್ಲಿ ಆ ಕಟ್ಟಡವನ್ನು ನಿರ್ಮಿಸಿದರು. ಕಟ್ಟಡ ನಿರ್ಮಿಸಿ ಆ ಜಾಗದ್ದು ಇದೆ. ಈಗ ಅದರ ಇದಕ್ಕೆ ಹತ್ತಿರ ಇರುವ ಜಾಗದಲ್ಲಿ ನಾವು ಇರೋದು. ಇದು ಅವರ ಜಾಗದಲ್ಲಿ ಅಂದರೆ ಅಲ್ಲಿಂದ ಹೊಸ ಕಟ್ಟಡ ಈಗ ಮಾಡ್ತಾ ಇರುವ ಹಾಗೆ. ಇದರಲ್ಲಿ ಒಂದನ್ನು ಹೇಳಲಿಕ್ಕೆ ಬಯಸ್ತೀನಿ ನಾನು. ಮೊದಲಿನ ಏನೋ ಜಮೀನ್ದಾರರು ಕೆಲವು ಕಡೆ ಶೋಷಣೆ ಮಾಡುವವರು ಅಂತ ಇದ್ದರೂ ಕೂಡ ಆ ಜಮೀನ್ದಾರಿಗೆ ಗ್ರಾಮದ ಮೇಲೆ ಇರುವ ಪ್ರೀತಿಯಿಂದಲೇ ಇದು ಬೆಳೀಲಿಕ್ಕೆ ಸಾಧ್ಯ ಆಯಿತು. ಅಲ್ಲಿಂದ ಅವರ ನಮ್ಮ ಮಗ ಅಜಿತ್ ಕುಮಾರ್ ಜೈನ್ ಅಂತ ಹೇಳುವವರು ಇವರೆಲ್ಲ ಕಂಟಿನ್ಯೂ ಆಗಿ ಮತ್ತೆ ಅದು ಬೇರೆ ಬೇರೆ ರೀತಿ ಹೋಗಿ 1978ರಲ್ಲಿ ಸ್ವಲ್ಪ ಅದು ರಾಜಕೀಯ ಇದಕ್ಕೂ ಬಂತು. ಆಗ ಇಲ್ಲಿ ಇಲೆಕ್ಷನ್ ಎಲ್ಲ ಆಗಿ ಅದರಲ್ಲಿ ಅಧ್ಯಕ್ಷರಾಗಿ ಅಲ್ಲಿಂದ ಮತ್ತೆ ಇದಕ್ಕೆ ನಿಂತುಕೊಳ್ಳುವ ಜನ ಇಲ್ಲದೆ ಹೋಯ್ತು. ನಾವು ಎಲ್ಲರನ್ನು ಒಟ್ಟಿಗೆ ಹಾಕಿ ಏನಾದರೂ ಇದು ಮಾಡಿ ಒಂದು ಪರಿಸ್ಥಿತಿಯಲ್ಲಿ ಖಾಲಿ ಒಂದು ರೇಷನ್ ಅಂಗಡಿಯ ಮಧ್ಯದಲ್ಲಿ ಪಡಿತರ ವಿತರಣೆಯ ಅಂಗಡಿ ಹಾಗೆ ಆಯಿತು. ಆಗ ಪುರುಷೋತ್ತಮ ನಾಯ್ಕ ಅಂತ ಹೇಳುವುದು ಈಗ ಅವರ ಮಗ ಉಪಾಧ್ಯಕ್ಷರಾಗಿ ಅವರು ಇದನ್ನು ನಾಗರಾಜ್ ಇವರನ್ನು ಸಿಒ ಹಿಡ್ಕೊಂಡು ರೇಷನ್ ತರುವುದಕ್ಕೂ ನಮ್ಮಲ್ಲಿ ತಾಪತ್ರೆ ಇದ್ದಂಥ ಪರಿಸ್ಥಿತಿ. ಆಗ ಅದನ್ನು ಇದು ಮಾಡಿ ಅವರು ಕಲೆಕ್ಟ್ ಮಾಡಿ ಅವರಿಂದಾಗಿ ಮತ್ತು ಇದರಲ್ಲಿ ಮೇನ್ ಮುಖ್ಯವಾಗಿ ಈಗ MCS ಬ್ಯಾಂಕ್ನಲ್ಲಿ ಅವರು ವಿಶೇಷ ಕಾರ್ಯನಿರ್ವಹಣಾಧಿಕಾರಿ ಚಂದ್ರಶೇಖರ್ ಅಂತ ಅವರೇ ಇದನ್ನು ಉಳಿಸಿದ್ದಂತ ಹೇಳ್ಬೋದು.
ಯಾಕೆಂದ್ರೆ ಅವರು ಆಗ ಡಿಪಾರ್ಟ್ಮೆಂಟ್ ಈಗೇನು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಇದ್ದಾರೆ ಹೌದು, 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 ಅವರು ಚಂದ್ರಶೇಖರ್ ಎಂ ಅವರು. ಹೌದು, ಚಂದ್ರಶೇಖರ್ ಎಂ ಅವರು. ಹಾ, ಅವರು ಆಕ್ಚುಲಿ ಆ ಡಿಪಾರ್ಟ್ಮೆಂಟ್ನಲ್ಲಿ ಇದ್ದವರು. ಹಾ, ಹಾ, ಹಾ. ಈಗ ಅವರ ಪೋಸ್ಟ್ ಅವ್ರು ರಿಟೈರ್ಡ್ ಆಗುವಾಗ ಅವರು DR ಪೋಸ್ಟ್ ಅವರು ಹ್ಮ್, ಹ್ಮ್, ಹ್ಮ್. ಅವರನ್ನು ಸರ್ಕಾರದಿಂದ ಇವರು ಈಗ ತಗೊಂಡು ಇದು ಮಾಡಿದ. ಆಗ ಇಲ್ಲಿ ಇನ್ಸ್ಪೆಕ್ಟರ್ ಸಹಕಾರ ಅಭಿವೃದ್ಧಿ ಅಧಿಕಾರಿಯಾಗಿ ಆವಾಗ ಇದನ್ನು ನಡ್ಕೊಳ್ತಾಗುತ್ತೆ. ಇದೇ ಮೂಡುಬಿದ್ರೆ MCS ಬ್ಯಾಂಕಿನಿಂದ ಲೋನ್ ಕೊಡಿಸಿ ಇದನ್ನು ಒಂದು ವ್ಯವಸ್ಥಿತವಾಗಿ, ಇಲ್ಲದಿದ್ದರೆ ಆ ಸಮಯದಲ್ಲಿ ಇದಾದ್ರೆ ಅದನ್ನು ಇದು ಮಾಡುವಾಗಿದೆ. ಸೊಸೈಟಿ ಇರ್ತಿರ್ಲಿಲ್ಲ. ಇದರ ಪ್ರಮುಖವಾಗಿ ಅವರ ಒಂದು ವಿಶೇಷ ಕಾಳಜಿಯಿಂದ ಅದು ಈಗಲೂ ಇಲ್ಲಿಯವರೆಗೂ ಈ ಕಟ್ಟಡ ಆಗ್ಲಿಕ್ಕೂ ಈಗ ಇಲ್ಲಿಯವರೆಗೂ ಬೆಳೀಲಿಕ್ಕೂ ಕೂಡ ಅವರೇ ಕಾರಣ. ಮತ್ತೆ ನಾವು ಇದರಲ್ಲಿ ಅಧ್ಯಕ್ಷರಾಗಿ ಅಥವಾ ಇದರಲ್ಲಿ ಕಾರ್ಯನಿರ್ವಹಿಸಲಿಕ್ಕೂ ಒಂದು ಅವರೇ ಪ್ರೇರಣೆ ಅಂತ ಹೇಳ್ಬೋದು. ನಮಗೆ ಕೆಲವು ಸಲ ಇದರಲ್ಲಿ ಕೆಲವು ಸಣ್ಣ ಪುಟ್ಟ ವಿಚಾರಗಳಲ್ಲಿ ಇದು ಬೇಡ ನಿಮಗೆ ಅಂತ ಹೇಳುವಂಥ ಇದು ಇತ್ತು. ಆದರೆ ಇವತ್ತಿನ ಇದಕ್ಕೆ ನಮಗೆ ಆಗ ತೃಪ್ತಿ ಇದೆ. ಹಾಗೆ ಒಂದು ಬೆಳೆದುಕೊಂಡು ಬಂದು ಈಗ ಒಂದು ಇದರಲ್ಲಿದೆ. ನಾವು ಡಿವಿಡೆಂಡ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಇತ್ತೀಚಿನ ಒಂದು 4-5 ವರ್ಷ. ಡಿವಿಡೆಂಡ್ ಕೊಡಲಿಕ್ಕಿಲ್ಲ. 4% ಇತ್ತು, ಕಳೆದ ಸಲ 9% ಆಯಿತು, ಅದಕ್ಕಿಂತ ಮುಂಚೆ 9% ಆಯಿತು. ಅದರಲ್ಲೂ ಈ ಸದಸ್ಯರು ಇಲ್ಲಿ ಅವರು ಮಹಾಸಭೆಯಲ್ಲಿ ನಿರ್ಣಯ ಮಾಡಿ 2 ವರ್ಷದ ಡಿವಿಡೆಂಡನ್ನು ನಮ್ಮ ಕಟ್ಟಡ ಸಮಿತಿಗೆ ಕೊಟ್ಟರು, ಕಟ್ಟಡ ನಿರ್ಮಾಣಕ್ಕೆ. ಅಂದರೆ ನಮ್ಮಲ್ಲಿ ಹೆಚ್ಚಿಗೆ ಅದರ ಬಗ್ಗೆ ಫಂಡ್ ಇರಲಿಲ್ಲ. ಮತ್ತು ಈ ನಬಾರ್ಡ್ನವರು ಸಹಾಯ ಮಾಡಿದರು, ಅವರು ಗೋಡೌನ್ಗೆಲ್ಲ ಕೊಟ್ಟರು. ಅದರಿಂದ ಈಗ ಮಾಡಿದ ಖರ್ಚನ್ನು ಮಾಡಲಿಕ್ಕೂ ಕೂಡ ಇದು ಸರಿಯಾಗಿ ನಿರ್ವಹಿಸದಿದ್ದರೆ ಅದು ಸಹ ಕಷ್ಟ ಆದೀತು ಅಂತ ಹೇಳಿ ನಮಗೆ ಸ್ವಲ್ಪ ಇದು ಸಹ ದುಗುಡ ಸಹ ಉಂಟು, ಏನಾಗ್ತದೆ ಅಂತ ಹೇಳುವಂಥ. ಅದಕ್ಕೆ ಆದ್ರೂ ಕೂಡ ಎಲ್ಲ ಒಂದು ತಮ್ಮ ಷೇರುದಾರ ಸದಸ್ಯರ ರೈತ ಒಂದು ಗ್ರಾಹಕರಿಗೆ ಸಹಕಾರಿ ಆಗ್ಲಿ ಅಂತ ತಾವು ತುಂಬಾ ಒಂದು ಮುತುವರ್ಜಿವಹಿಸಿ ಕೆಲಸ ಕಾರ್ಯ ಮಾಡ್ತಿದ್ದಾರೆ. ಈಗ ಒಂದು ಖುಷಿ ವಿಚಾರ, ಹೊಸ ಕಟ್ಟಡ ನಿರ್ಮಾಣ ಆಗ್ತಾ ಇದೆ. ತಾವು ಸುಮಾರು ಒಂದು 5 ಅವಧಿಗೆ ನಿರ್ದೇಶಕರಾಗಿ 4 ಅವಧಿಗೆ ತಾವೇ ಒಂದು ಅಧ್ಯಕ್ಷರಾಗಿ ಸಾಕಷ್ಟು ಒಂದು ಅಭಿವೃದ್ಧಿಯ ಕೆಲಸ ಕಾರ್ಯಗಳು ನಡೀತಿದೆ. ಈ ಒಂದು ಹೊಸ ಕಟ್ಟಡದ ವಿನ್ಯಾಸ, ಅದ್ರ ಬಗ್ಗೆ ಒಂದು ಸೌತ್ ಕೆನರಾ SCDCC ಬ್ಯಾಂಕ್ ಅವ್ರ ಕಡೆಯಿಂದ ಏನಾದರೂ ಒಂದು ತಮಗೆ ಸಹಾಯ ಸಹಕಾರ, ಒಂದು ಅಲ್ಲಿಯ ಒಂದು ಸಾಮಾನ್ಯ ಅಧ್ಯಕ್ಷರಾದಂಥ MN ರಾಜೇಂದ್ರ ಕುಮಾರ್ ಸರ್ ಕಡೆಯಿಂದ ಒಂದು ಸಹಾಯ ಸಹಕಾರ ಯಾವ ಥರ ಆಗಿದೆ? ಇಲ್ಲಿ ಇದನ್ನು ನಾನು ಉಳಿಸುವಲ್ಲಿ ಏನು ಚಂದ್ರಶೇಖರ್ ಇವರೆಲ್ಲ ಪ್ರಯತ್ನ ಪಟ್ಟ ಅದೇ ರೀತಿ ಈ ಕಟ್ಟಡ ನಿರ್ಮಾಣಕ್ಕೂ ಇದರಲ್ಲಿ ನನಗೆ ಸಹ ಒಂದು ಸಣ್ಣ ನನ್ನ ಪಶ್ಚಾತ್ತಾಪ ಇದೆ. ಅಂದರೆ 20 ವರ್ಷಗಳಲ್ಲಿ ನನಗೆ ಮಾಡಲಿಕ್ಕೆ ಆಗಲಿಲ್ಲ ಅಂತ. ಆದರೆ ನನ್ನನ್ನು ಅದಕ್ಕೆ ಪ್ರೋತ್ಸಾಹ ಅಂದರೆ ಒಂದು ರೀತಿ ಕೆಣಕಿ ಮಾಡಿದವರೇ ಚಂದ್ರಶೇಖರ್, ಮಾಜಿ ಇವರು ನಮ್ಮ ಅಮರನಾಥ್ ಶೆಟ್ಟಿ ಅವರು ಮಂತ್ರಿಗಳಾಗಿ, ಮತ್ತು ಇವರು ರಾಜೇಂದ್ರ ಕುಮಾರ್, ನಮ್ಮನ್ನು ಒಂದು ರೀತಿ ಅವರು ಕೆಣಕಿ ಇವನಿಂದ ಆಗ್ಬಹುದು ಮಾಡಿ ಅವನು. ಆದರೆ ತುಂಬಿ ಇದ್ದರು ಅವರು ಬೇಕಾದ ಧೈರ್ಯವನ್ನು ಸ್ವಲ್ಪ ಕೊಡ್ತಾ ಇದ್ದಾರೆ. ನಾವು ಅವರಿಂದ ತುಂಬ ನಿರೀಕ್ಷೆ ಸಹ ಮಾಡ್ತಾ ಇದ್ದೇವೆ. ಈಗ ಏನು ಯಾವ ಲೋನ್ಗಳನ್ನಾದರೂ ನಾವು ನಮ್ಮ ಫಂಡ್ ಇರಲಿಲ್ಲ, ನಾವು SCDC ಕಳಿಸಿಕೊಟ್ರೆ ಅದರ ಬಗ್ಗೆ ಹೆಚ್ಚಾಗಿ ನಾವು ಏನು ನಿಜವಾದ ಇವರಿಗೆ ಫಲಾನುಭವಿಯನ್ನು ಆಯ್ಕೆ ಮಾಡಿದ್ದೇವೆ ಅಂತ ಹೇಳಿ ಅದನ್ನು ಕೂಡಲೇ ಮಾಡುವಲ್ಲಿ ಬಾಡಿ ಅಲ್ಲಿ EC ಬಾಡಿಯಲ್ಲಿ ಕೂಡ ಅವರದ್ದು ಭಾಳ ಅವರಿಂದಾಗಿಯೇ ಅದೇ. ಈಗ ನಾವು ಇದನ್ನು ಕೂಡ SCDCC ಬ್ಯಾಂಕಿನ ಇವರ ಅಧ್ಯಕ್ಷರ ಅವರ ಆಡಳಿತ ಮಂಡಳಿಯವರು ಅವಲ್ಲಿ ಮತ್ತೊಬ್ಬರು ಭಾಸ್ಕರ್ ಕೊಟ್ಟಿದ್ದಾರೆ ಅಂತ ಹೇಳಿ ನಿರ್ದೇಶಕರು, ಇವರೆಲ್ಲ ಪ್ರೋತ್ಸಾಹದಿಂದಲೇ ನಮ್ಮಲ್ಲಿ ನಿಮ್ಮಿಂದ ಆಗ್ತದೆ ಮಾಡಿ ಒಂದು ಬಗೆಯ ಪಶ್ಚಾತ್ತಾಪ. 20 ವರ್ಷಗಳಲ್ಲಿ ಏನು ಮಾಡಲಿಕ್ಕಾಗಿಲ್ಲ. ಈಗ ಒಂದು ರೀತಿಯ ತೃಪ್ತಿ ಏನೇ ಆಗಲಿ ನಾವು ಒಂದು ಏನಾದರೂ ಮಾಡಿದ್ದೇವೆ ಅಂತ ಹೇಳುವಂಥದ್ದು. ಹಾಗೆ SCDC ಬ್ಯಾಂಕ್ ಅವರ ಸಂಪೂರ್ಣ ಸಹಕಾರ, ಅದರಲ್ಲೂ ಅಧ್ಯಕ್ಷರದ್ದು ನಿರ್ದೇಶಕ ಭಾಸ್ಕರ್ ಕೋಟೆ ಅಂತವರದ್ದು, ನಮ್ಮ MCS ಬ್ಯಾಂಕಿನ ಇವರು CEO ವಿಶೇಷ. ಅದಲ್ಲದೆ ನಮ್ಮ ಇವರು ಕೂಡ ನಾಗರಾಜ್, ಇವರ ಹತ್ರ ನಾನು ಬೇರೆ ಬೇರೆ ಸಂದರ್ಭದಲ್ಲಿ ಇದರ ಬಗ್ಗೆ ಸ್ವಲ್ಪ ಅವರು ಹೆದರಿ ಅವರು ಸಹ ಸ್ವಲ್ಪ ಹಿಂದೆ ಇದ್ರು, ಇದನ್ನು ಯಾವ ರೀತಿ ಕೊಂಡೋಗ್ಬೋದು ಅಂತ ಅವರಿಗೆ ಸಹ ಧೈರ್ಯ ತುಂಬಿ. ಹಾಗೆ ಒಂದು ರೀತಿಯಲ್ಲಿ ಏನೋ ಒಂದು ನಮ್ಮಿಂದ ಒಂದು ಸಾಧನೆ ಇದನ್ನ ಕೂಡ ತುಂಬಾ ಸಂತೋಷ ಸರ್. ಒಂದು ಸಂಸ್ಥೆ ಬೆಳಿಬೇಕಾದ್ರೆ
ಅಲ್ಲಿಗೆ ಒಂದು ಸಾಕಷ್ಟು ಒಂದು ಬಂಡವಾಳ ಕೂಡ ಅಗತ್ಯ ಇರ್ತದೆ. ಯಾಕಂತಂದ್ರೆ ರೈತ ಬಾಂಧವರಿಗೆ ಸಾಲವನ್ನ ಕೊಟ್ಟು ಅದರಿಂದ ಒಂದು ಇಂಟ್ರೆಸ್ಟ್ ಮುಖಾಂತರ ಗಳಿಸಬೇಕು ಸರ್. ಠೇವಣಿ ಇಟ್ಟವರಿಗೂ ಕೂಡ ಅದೇ ಒಂದು ಠೇವಣಿಯನ್ನು ಸಾಲ ರೂಪದಲ್ಲಿ ಕೊಟ್ಟು ಅವರಿಗೂ ಕೂಡ ಒಂದು ಇಂಟ್ರೆಸ್ಟ್ ಅನ್ನು ಅವರಿಗೆ ಪಾವತಿ ಮಾಡಬೇಕಾಗುತ್ತೆ. ಈ ಪ್ರಕಾರವಾಗಿ ತಮ್ಮ ಒಂದು ಸಂಸ್ಥೆಯಲ್ಲಿ ಯಾವ ರೀತಿಯ ಯಾವ ಪ್ರಕಾರದ ಸಾಲ ಸೌಲಭ್ಯಗಳನ್ನು ನೀಡ್ತಾ ಇದ್ದೀರಿ, ಜೊತೆಗೆ ಒಂದು ಸೇವೆಗಳು, ರಸಗೊಬ್ಬರ ಇರ್ಬೋದು, ಪಡಿತರ ವ್ಯವಸ್ಥೆ ಇರ್ಬೋದು, ಇದನ್ನೆಲ್ಲ ಯಾವ ತರ ಮಾಡ್ತಾ ಇದ್ದೀವಿ? ನಾವು ಪಡಿತರ ಇದರಲ್ಲಿ ನಮ್ಮದು ಈಗಾಗಲೇ ಗುತ್ತಿಗೆ ಗ್ರಾಮದಲ್ಲಿ ಒಂದು ಇಲ್ಲೇ ಈ ಕೇಂದ್ರ ಕಚೇರಿಯಲ್ಲಿ ಒಂದು ಪಡಿತರ ವ್ಯವಸ್ಥೆ, ಮತ್ತೆ ಗುತ್ತಿಗೆಯಲ್ಲಿ ಒಂದು ಕಡೆ ಗುತ್ತಿಗೆ ಪದವಿ ಎಂಬಲ್ಲಿ ಬೇರೊಂದು ಕಡೆ ಕಡಿಮೆಲೆ ಅವರು ನಮ್ಮ ಹಾಲಿನ ಡೈರಿಯವರು ಅವರು ಅದಕ್ಕೆ ಸ್ಥಳ ಅವಕಾಶ ಕೊಟ್ಟು ಅವರು ಇದು ಮಾಡ್ತಾ ಇದ್ದಾರೆ. ಆಲಡ್ಕದಲ್ಲಿ ನಮ್ಮದೇ ಆದ ಕಟ್ಟಡ ಇದೆ. ಅದು ಒಂದು ಅದರದ್ದು ಅದು ವಿಷಯ ಅದರದ್ದು ಬೇರೆ ಉಂಟು. ಅಂದರೆ 2 ಸೊಸೈಟಿಗಳು ಬೇರೆ ಆಗಿದ್ದು. ಪಾಲಡ್ಕ ಕಡದಲ್ಲಿ ಒಂದು ಸೊಸೈಟಿ, ಗುತ್ತಿಗೆ ಒಂದು ಸೊಸೈಟಿ ಮಧ್ಯದಲ್ಲಿ ಇದೆ. ಈ 7 ಬರಿಗಳಿಂದ ಅದರೊಟ್ಟಿಗೆ ಮರ್ಜ್ ಆಗಿ ಈಗ ನಾವು ಅದನ್ನು ಬ್ರಾಂಚ್ ಆಗಿ ಅದರಲ್ಲಿ ಅಲ್ಲಿ 25 ಸೆನ್ಸ್ ನಮ್ಮ ತಂದೆಯವರಿಗೆ 25 ಸೆನ್ಸ್ ಜಾಗವನ್ನು ಡೊನೇಟ್ ಮಾಡಿದ್ದಾರೆ. ಅದು ಇನ್ನೊಂದು ಇದುಂಟು ಏನಂತ ಹೇಳಿದರೆ ಬರುವ ವರ್ಷ ಅಲ್ಲಿ ಕೂಡ ಒಂದು ಏನಾದರೂ ಹೊಸ ಕಟ್ಟಡವನ್ನು ಮಾಡುವ ಶಾಖೆ ಮಾಡಬಹುದು ಇದೆ. ಆದರೆ ಇದರಲ್ಲಿ ಆಗುವ ಇದನ್ನು ನೋಡಿ ಮತ್ತೆ ನಾವು ನೋಡುವವರು ಇದು ಆಧುನಿಕ ಇದರಲ್ಲಿ ಎಲ್ಲ ಮಾಡಿದ್ದೀವಿ, ಈಗ ರಾಷ್ಟ್ರೀಕೃತ ಬ್ಯಾಂಕಿನ ಕೂಡ ಈ ರೀತಿಯಾಗಿ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಆದರೆ ಈಗಿನ ಕಾಲದಲ್ಲಿ ನಾವು ಜನಗಳಿಗೆ ಇದು ಮುಖ್ಯವಾಗಿ ನಾನು ಹೇಳಬೇಕೆಂದ್ರೆ, ನಾವು ಆ ಕಟ್ಟಡ ತೆಗೆದು ಹೊಸ ಕಟ್ಟಡ ಇದಾಗುವಾಗ 15 ವರ್ಷಗಳಲ್ಲಿ ಒಟ್ಟಿಗೆ ಇಲ್ಲದ ಠೇವಣಿ ನಮಗೆ 1 ವರ್ಷದಲ್ಲಿ ಬಂದಿದೆ. ಇದು ಆಕ್ಚುಲಿ ಅಂದ್ರೆ ವಾಸ್ತವ ಸ್ಥಿತಿ. ಈಗ ಒಂದು ಸಂಸ್ಥೆ ಒಂದು ಹೊಸ ಒಂದು ರೀತಿಯಲ್ಲಿ ಕಂಡ್ರೆ ಜನ ಇನ್ನೂ ಕೂಡ ಹೆಚ್ಚು ಆಕರ್ಷಿತರಾಗ್ತಾರೆ. ಅದ್ರ ಬಗ್ಗೆ ಒಂದು ಇನ್ನೂ ವಿಶ್ವಾಸವನ್ನ ಅಂದ್ರೆ ಗಳಿಸ್ಕೊಂತಾರೆ, ಜೊತೆಗೆ ವ್ಯವಹಾರ ಕೂಡ ಜಾಸ್ತಿ ಆಗ್ತದೆ. ಈ ಪ್ರಕಾರವಾಗಿ ಸರ್ ಈಗ ಒಂದು ಸಾಲ ಸೌಲಭ್ಯಗಳನ್ನು ಕೂಡ ಯಾವ ಪ್ರಕಾರ ನೀಡ್ತಾ ಇದ್ದೀವಿ? ನಾವು ಈಗ ಚಿನ್ನಾಭರಣ ಮೇಲೆ ಸಾಲ ಕೊಡ್ತಾ ಇದ್ದೇವೆ. ಅಲ್ಲಿಂದ ಈ ಉತ್ತರ ಉದ್ದೇಶ ಸಾಲ ಅಂತ ಅದು 1 ಲಕ್ಷ ರೂಪಾಯಿ ಅವರಿಗೂ ಕೊಡ್ತೇವೆ. ಅಂದರೆ ಈಗ ನಮಗೆ ವಿಶ್ವಾಸ ಇರ್ತದೆ, ಬಾಕಿ ಹಣಕಾಸು ಸಂಸ್ಥೆಯಾಗಿ ಅಲ್ಲ. ಏನಂದ್ರೆ ಅವರ ಜವಾಬ್ದಾರಿ ಒಬ್ಬ ಮೆಂಬರ್ ಆಗಿರ್ತಾರೆ. ಈಗ ಜವಾಬ್ದಾರಿ ಮೆಂಬರ್ ಆಗಿರ್ತಾನೆ, ಅವರ ಪಾಲು ಬಂಡವಾಳ ಇರ್ತದೆ. ಆ ಪಾಲು ಬಂಡವಾಳ ಲೋನ್ ತೆಗೆಯುವಾಗ 1.5% ಮತ್ತೆ ಕೃಷಿ ಲೋನಿಗೆ 5% ಅಂತೇಳಿ ನಾವು ಪಾಲು ಬಂಡವಾಳ ಅಂತ ಕೊಡ್ತೇವೆ. ಇಂಥದ್ರಲ್ಲಿ ಇದನ್ನೇ ನಾವು ಇದು ಮಾಡಿದ್ರೆ ಮಾಡ್ಬೋದು. ಅದ್ರ ಮತ್ತೆ ಇಂಥ ಪರಿಸ್ಥಿತಿಗಳು ಇಲ್ಲ. ನಮ್ಮ ತಂದೆಯವರ ಕಾಲದಲ್ಲಿ ನಾವು ಕೂಡ ಒಂದು ಸೊಸೈಟಿಗೆ ಡಿಫಾಲ್ಟರ್ ಆಗಿ ಏನೋ ಡಿಗ್ರಿ ಆಗಿ ಆಗುವಂಥ ಪರಿಸ್ಥಿತಿ ಜಮೀನ್ದಾರರಾಗಿದ್ದರೂ ಕೂಡ ಈಗಿನ ಪರಿಸ್ಥಿತಿ ಹಾಗಿಲ್ಲ. ಈಗ ಸಾಲ ನಾವು ಅವರು ಮತ್ತೆ ಈಗ ಏನೋ ಆ ಉದ್ದೇಶ ಅಂತ ಹೇಳಲ್ಲ, ಆವಾಗ ಸ್ವಲ್ಪ ಬಡ್ಡಿ ಜಾಸ್ತಿ ಇರ್ತದೆ, ಅಂಥ ಸಾಲಗಳನ್ನು ಕೊಡ್ತಾ ಇದ್ದೇವೆ. ವಸತಿ ಸಾಲಗಳನ್ನು ಈ ವರ್ಷ ಕೊಡಲಿಕ್ಕೆ ಶುರು ಮಾಡಿದ್ದೇವೆ. ಒಂದು 3-4 ವಸತಿ ಸಾಲ ಕೂಡ ಕೊಟ್ಟಿದ್ದೇವೆ. ಸರಿಯಾದ ರೆಕಾರ್ಡ್ಗಳಿದ್ರೆ ಅದನ್ನು ಒಂದು 10 ದಿವಸದೊಳಗೆ ಅದಕ್ಕೆ ಹೆಚ್ಚು ಇದು ಮಾಡದೆ 10 ದಿವಸದಲ್ಲಿ ಮಾಡುವಂತ ಯೋಜನೆ ಇದೆ. ಈಗ ಹಳೆ ವಾಹನಗಳಿಗೆ ಮತ್ತೆ ಇದು ಹೊಸ ವಾಹನಗಳಿಗೆಲ್ಲ ಕೊಡುವ ಇದನ್ನು ಹಾಕಿಕೊಂಡಿದ್ದೇವೆ. ಹಾಗೆ ನಮ್ಮಲ್ಲಿ ಈಗ ಠೇವಣಿ ಸಂಗ್ರಹ ಆಗಿದೆ, ಅದನ್ನು ಖರ್ಚು ಮಾಡಿದ್ರೆ ಇದಕ್ಕೆ ತೊಂದರೆ ಆಗಲಿಕ್ಕಿಲ್ಲ ಅಂತ ಹೇಳುವಂತ ಇದು. ತುಂಬಾ ಸಂತೋಷ ಸರ್. ಅದೇ ರೀತಿಯಾಗಿ ನಾರಾಯಣ್ ಭಟ್ ಸರ್, ಈಗ ದಕ್ಷಿಣ ಕನ್ನಡ ಜಿಲ್ಲೆ ಅಂತಂದ್ರೆ ಇದರಲ್ಲಿ ಸಾಕಷ್ಟು ಒಂದು CA ಬ್ಯಾಂಕ್ಗಳು ಎಲ್ಲ ಅಭಿವೃದ್ಧಿ ಪಥದಲ್ಲೇ ಸಾಗ್ತಾ ಇದ್ದಾರೆ. ತಾವು ಈ ಮುಂಚೆನೆ ಹೇಳಿದ್ರಿ, MCES ಬ್ಯಾಂಕಿನ ಒಂದು ಸ್ಪೆಷಲ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅವ್ರದ್ದು ತುಂಬಾ ಸಹಕಾರ ಇದೆ ಅಂತ, ಅವರಿಂದನೂ ಕೂಡ ಸಾಕಷ್ಟು ತಾವು ಈಗ ಅನುಭವಗಳನ್ನು ಪಡ್ಕೊಂಡಿದ್ದಾರೆ. ಸಂಸ್ಥೆ ಈಗೊಂದು ಹೊಸ ಬಿಲ್ಡಿಂಗ್ ಅಂತೂ ಆಗಿದೆ ಸರ್. ಇನ್ನು ಹೆಚ್ಚಿನ ಒಂದು ಪ್ರಗತಿ ಪಥದಲ್ಲಿ ಸಾಗಬೇಕಾದ್ರೆ ತಮ್ಮ ಒಂದು ಅನುಭವದ ಪ್ರಕಾರ ಏನೇನು ಅಂತ ಒಂದು ಚೇಂಜಸ್ಗಳಾಗಬೇಕು ಅಂತ ಹೇಳಿದ್ರೆ, ಈಗ ಈ ಹಿಂದೆ ನಮ್ಮ ಒಂದು ಸಂಸ್ಥೆ ಒಂದು ಜನರಿಗೆ ಆಕರ್ಷಣೆಯಾಗಿ ಇರಲಿಲ್ಲ. ಈಗ ನಾವೀಗ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಿ ಜನರಿಗೂ ಒಂದು ನೋಡುವಾಗ ಈ ಸಂಸ್ಥೆ ಒಳ್ಳೆದುಂಟು, ಈ ಸಂಸ್ಥೆಗೆ ನಾವು ಠೇವಣಿ ಕೊಡ್ಬೋದು, ಈ ಸಂಸ್ಥೆಯಿಂದ ನಾವು ಸಾಲ ಸೌಲಭ್ಯ ಪಡಿಬೋದು, ಈ ಸಂಸ್ಥೆಯನ್ನು ಇನ್ನೂ ಹೆಚ್ಚು ಲಾಭದಾಯಕವಾಗಿ ನಡೆಸುವ ಒಂದು ವಿಶ್ವಾಸ ಜನರಿಗೆ ಮೂಡುವಂಗೆ ಆಗಬೇಕು ಅಂತ ಹೇಳುವಂಥ ಇದರಲ್ಲಿ ಒಂದು ನಾವೀಗ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೇವೆ. ಅದೇ ರೀತಿ
ಈಗ ಇವರು ನಮ್ಮ ಅಧ್ಯಕ್ಷರು ಹೇಳಿದಾಗೆ ಇನ್ನೂ ನಾವು ಹಲವಾರು ರೀತಿಯ ಸಾಲ ಸೌಲಭ್ಯಗಳನ್ನು ನೀಡಬೇಕು. ನಮ್ಮ ಗ್ರಾಮ ವ್ಯಾಪ್ತಿಯ ಸದಸ್ಯರಿಗೆ ಕೊಡಬೇಕು ಅಂತ ಹೇಳುವಂಥ ಒಂದು ಭರವಸೆಯನ್ನು ನಾವು ಇಟ್ಕೊಂಡಿದ್ದೇವೆ. ಹಾಗೆ ಅದೇ ರೀತಿ ನಾವು ಠೇವಣಿಯನ್ನು ಕೂಡ ಆದಷ್ಟು ಜನರಿಂದ ಕಲೆಕ್ಷನ್ ಮಾಡುವ ಉದ್ದೇಶ ಕೂಡ ಉಂಟು. ಜೊತೆಗೆ ಸಾಕಷ್ಟು ಒಂದು ವ್ಯವಸ್ಥಿತ ಯೋಜನೆಗಳು ಇರ್ತದೆ, ಅದರಲ್ಲಿ ಪಿಗ್ಮಿ ಕಲೆಕ್ಷನ್ ಮಾಡೋದಿರ್ತದೆ. ಹೌದು, ಈಗಾಗಲೇ ನಾವು ಆಲ್ರೆಡಿ ಪಿಗ್ಮಿ ಕಲೆಕ್ಷನ್ ಮಾಡ್ತಾ ಇದ್ದೇವೆ. 2 ಜನ ಪಿಗ್ಮಿ ಏಜೆಂಟ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲದೆ ನಿರಾಕು ಠೇವಣಿಯನ್ನು ಕಲೆಕ್ಷನ್ ಮಾಡ್ತಾ ಇದ್ದೇವೆ. ಮತ್ತೆ ಮಾಸಿಕ ಠೇವಣಿ ಅಂತ ಕೂಡ ಅದನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಸಾಲ ಕೂಡ ಅಲ್ಪಾವಧಿ ಸಾಲ, ಮಧ್ಯಮಾವಧಿ ಸಾಲ, ದೀರ್ಘಾವಧಿ ಸಾಲ 3 ಸಾಲಗಳನ್ನು ಕೂಡ ನೀಡ್ತಾ ಇದ್ದೇವೆ. ಅಲ್ಪಾವಧಿ ಸಾಲ ಅಂತ ಹೇಳಿದ್ರೆ 1 ವರ್ಷದ ವಾಯಿದೆಗೆ ಈ ಕೃಷಿಗೆ ಬೇಕಾದ ಸಾಲ, ತೋಟದ ಬೆಳೆಗೆ, ಭತ್ತದ ಬೆಳೆ ಇಂಥದಕ್ಕೆಲ್ಲ ಕೊಡ್ತಾ ಇದ್ದೇವೆ. ಮಧ್ಯಮಾವಧಿ ಸಾಲ ಕೂಡ ಈ ಟ್ರ್ಯಾಕ್ಟರ್, ಟಿಲ್ಲರ್ ಅಥವಾ ಒಂದು ಬೋರ್ವೆಲ್ ಅಥವಾ ಯಂತ್ರೋಪಕರಣ, ನೀರಾವರಿ, ಬಾವಿ ರಿಪೇರಿ ಇಂಥದ್ದಕ್ಕೆಲ್ಲ ಕೊಡ್ತಾ ಇದ್ದೇವೆ. ದೀರ್ಘಾವಧಿ ಸಾಲ ಕೂಡ ನಾವು ಈ ಹೌಸಿಂಗ್ ಲೋನು ಮತ್ತೆಂತ ಕೆಲವು ಫಾರ್ಮ್ ಹೌಸ್ ಇಂಥದ್ದಕ್ಕೆ ಕೂಡ ಈ ಹೌಸಿಂಗ್ ಲೋನು ಕೂಡ ಕೆಲವು ಕೊಟ್ಟಿದ್ದೇವೆ. ಇನ್ನೂ ಕೂಡ ಕೆಲವು ಒಳ್ಳೆಯ ಒಂದು ಪಾರ್ಟಿ ಇದ್ರೆ ಕೊಡುವಂತ ಒಂದು ಯೋಜನೆ ಕೂಡ ಹಾಕಿದ್ದೇವೆ. ತುಂಬಾ ಸಂತೋಷ ಸರ್. ಹೊಸ ಬಿಲ್ಡಿಂಗಿಗೆ ರೈತ ಸಿರಿ ಅಂತ ಹೆಸರು ಕೂಡ ಇಟ್ಟಿದ್ದೀರಿ ಸರ್. ಎಲ್ಲ ಒಂದ್ ಕಡೆ ಇನ್ಫ್ರಾಸ್ಟ್ರಕ್ಚರ್ ಇಂದ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಬಟ್ ಈಗೆಲ್ಲ ಎವ್ರಿಥಿಂಗ್ ಇಸ್ ರೆಡಿ. ನಾವು ಒಂದು ಸಿಬ್ಬಂದಿ ವರ್ಗಕ್ಕೂ ಕೂಡ ಒಂದು ಗ್ರಾಹಕರು ಬಂದವರಿಗೆ ಅವರಿಗೆ ಒಂದು ಖುಷಿಯಿಂದ ನಗು ಮುಖದಿಂದ ಅವರನ್ನ ಆಹ್ವಾನಿಸಬೇಕು. ಇದ್ರ ಬಗ್ಗೆ ತಾವು ಒಂದು ವಿಶೇಷ ಸಲಹೆಗಾರರಾಗಿ ಏನೊಂದು ಸಲಹೆ ಸೂಚನೆಗಳನ್ನು ಕೊಡ್ತೀರಾ ಸರ್ ತಾವು? ಅಂದ್ರೆ ನಾವು ಈಗ ಯಾರು ಗ್ರಾಹಕರು ಸದಸ್ಯರು ಬಂದರೂ ಕೂಡ ನಾವು ಅವರನ್ನು ಬಹಳ ಸಂತೋಷದಿಂದ ನಾವು ಆಹ್ವಾನ ಮಾಡ್ತೇವೆ. ಬನ್ನಿ ಕೂತ್ಕೊಳ್ಳಿ ಅಂತೇಳಿ ಅವರನ್ನು ಇದು ಮಾಡಿದಾಗ ಅವರಿಗೂ ನಮ್ಮ ಮೇಲೊಂದು ಸಂಸ್ಥೆಯ ಮೇಲೂ ನಮ್ಮ ಮೇಲೊಂದು ವಿಶ್ವಾಸ ಬರ್ತದೆ. ನಾವು ಕರೆದು ಕೇಳಿದ್ರು ಹಾಗೆ ಅದೇ ರೀತಿ ನಾವು ಜೊತೆಗೆ ಕೆಲಸನೂ ತ್ವರಿತಗತಿಯಲ್ಲಿ ಆಗ್ಬೇಕು. ಮತ್ತೊಂದು, ಈಗ ಯಾರೇ ಒಬ್ಬ ಸಾಲಗಾರ ಬಂದ್ರೆ ನಮಗೆ ಸಾಲ ಬೇಕು ಅಂತ ಹೇಳುವಾಗ ನಾವು ಅದನ್ನು ನಮ್ಮ ಅಧ್ಯಕ್ಷರ ಹತ್ರ ಹೇಳಿ ನಮ್ಮ ಬೋರ್ಡ್ ಮೀಟಿಂಗಿನ ಮೊದಲೇ ಅವರಿಗೆ ಒಂದು ಕೊಡುವಂತ ವ್ಯವಸ್ಥೆ ಕೂಡ ನಾವು ಮಾಡ್ತೇವೆ. ಅಂದ್ರೆ ಅಧ್ಯಕ್ಷರ ಮ್ಯಾನೇಜ್ಮೆಂಟ್ನವರ ಒಂದು ಒಪ್ಪಿಗೆ ತಗೊಂಡು ಮತ್ತೆ ಅದನ್ನು ನಾವು ಬೋರ್ಡ್ ಮೀಟಿಂಗ್ನಲ್ಲಿ ಅದನ್ನು ಪಾಸ್ ಮಾಡುವಂತ ವ್ಯವಸ್ಥೆ ಕೂಡ ಮಾಡಿದ್ದೇವೆ. ಹಾಗೆ ಈ ಮೂಲಕವಾಗಿ ಸಾಕಷ್ಟು ಒಂದು ಹೊಸ ಹೊಸ ವಿಚಾರಗಳನ್ನು ಕೂಡ ತಿಳಿಯಪಡಿಸ್ತೀವಿ ಸರ್. ತುಂಬಾ ಸಂತೋಷ ಸರ್. ಹಾಗೆ ಸರ್, ಹೋದ ವರ್ಷ ಒಂದು ಫೈನಾನ್ಷಿಯಲ್ ಇಯರ್ ಅಲ್ಲಿ ಸಂಸ್ಥೆಯ ಒಂದು ಪ್ರಗತಿ ಯಾವ ತರ ಇದೆ, ಅದರಲ್ಲಿ ದುಡಿಯುವ ಬಂಡವಾಳ ಇರ್ಬೋದು, ಒಂದು ಪ್ರಾಫಿಟ್ ಆಗ್ಬೋದು, ಜೊತೆಗೆ ಒಂದು ಷೇರುದಾರ ಸದಸ್ಯರಿಗೆ ಕೊಟ್ಟಂತಹ ಒಂದು ಡಿವಿಡೆಂಡ್ ಆಗ್ಬೋದು, ಅದು ಯಾವ ತರದಲ್ಲಿದೆ? ನಮ್ಮಲ್ಲಿ ಬಂಡವಾಳ ಅಂತ ಹೇಳಿದ್ರೆ ಮೊದಲನೇದಾಗಿ ಷೇರು ಬಂಡವಾಳ ಸುಮಾರು 34,61,60,000 ಚಿಲ್ಲರೆ ಅದು ಬರ್ತದೆ ಶೇರ್ನಲ್ಲಿ. ಇದು ಶೇರ್ ಇರುವಂತ ಮತ್ತೆ ಗುಂಪು ಉಳಿತಾಯ ಖಾತೆ ಅಂತೇಳಿ ಅದು ನಾವು ಇದು ಡೆಪಾಸಿಟ್ ಅದು 4,38,00,000 ಇದು. ಮತ್ತೆ ಸಾಲ ಕೊಟ್ಟದ್ದು DCC ಬ್ಯಾಂಕಿಂದ ಪಡೆದ ಸಾಲ ಅದು 3,85,00,000. ಅದು ನಮಗೆ DCC ಬ್ಯಾಂಕಿನಿಂದ ಸಾಲ ಅಂತ ಹೇಳಿದರೆ ನಾವು ನಮ್ಮಲ್ಲೇ ಹಣಕಾಸು ವ್ಯವಸ್ಥೆ ಇದ್ದರೆ ಆ MKCC ಲೋನ್ ಅಂತ ಯಾವುದು ನಮ್ಮ ಕೃಷಿ ಸಾಲ, ಬೆಳೆ ಸಾಲ, ಅದನ್ನು ಇಲ್ಲಿಂದ ಕೊಡ್ಬೋದು. ಇಲ್ಲಿಂದ ಕೊಟ್ಟ ಕೂಡಲೇ ನಮಗೆ ಅದರಲ್ಲಿ ಆದಾಯ ಜಾಸ್ತಿ. ಅದು ಸರ್ಕಾರದಿಂದ 7% ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಇದೆಲ್ಲ ಬಂದಾಗ ಅದು 11% ಹೋಗ್ತದೆ. ನಾವು ಈ DCC ಬ್ಯಾಂಕ್ ಸಾಲ ತಗೊಂಡ್ರೆ ಅವರ ಪಾಲು ಕೊಟ್ಟು ನಮ್ಗೆ 1% ಮಾತ್ರ ಸಿಗುತ್ತೆ. 1-2% ಮತ್ತೆ ಏನೋ ಸರ್ವಿಸ್ ಚಾರ್ಜ್ ಅಂತ ತಗೊಳ್ಳೋದು. ಈ ಅಭಿವೃದ್ಧಿಗೆ ಏನಂತ ಹೇಳಿದ್ರೆ ಬಂಡವಾಳ ಶೇರಿಗೆ ಇದು ಡೆಪಾಸಿಟ್ ಮಾಡಿದವರಿಗಿಂತ ಕೂಡ ಈ ಶೇರ್ ನಾವು ಲೋನ್ ಜಾಸ್ತಿ ಕೊಟ್ಟಾಗ ಆ ಶೇರ್ ಬಂಡವಾಳ ಜಾಸ್ತಿ ಆಗ್ತದೆ. ಏನಂತ ಹೇಳಿದ್ರೆ ನಾವು ಈಗ ಲೋನ್ ಕೊಟ್ಟಾಗ ಅವೊಂದು 2.5% 3% ಇದಿರ್ಬೇಕು, ಶೇರ್ ಇಡ್ಬೇಕು. ನಾವು 1 ಕೋಟಿ ಲೋನ್ ಕೊಡುವಾಗ 3 ಲಕ್ಷ ಅದು ನಮ್ಮದೇ ಹಣ ಆಯ್ತು. ಇದನ್ನು ಇದಕ್ಕೆ ಇನ್ವೆಸ್ಟ್ಮೆಂಟ್ ಅದೇ ಲೋನ್ ಕೊಡ್ಲಿಕ್ಕೆ ಮಾಡಿದ್ರೆ ಆಗ್ತದೆ. ಹಾಗಾಗಿ ನಮ್ಗೆ ಇಲ್ಲಿ ಸಾಲ ಅಂತ ಕಾಣೋದು, ಅಲ್ಲಿಂದ ನಾವು ಮಾಡಬೇಕು, ಅಲ್ಲಿ ಸಾಲ ಕಟ್ಟಬೇಕು. ಅವರ ಇಂಟ್ರೆಸ್ಟ್ ನಮ್ಗೇನಂದ್ರೆ 1% ಇದನ್ನು ಇಟ್ಟು ಮಾಡಬೇಕು. ಇಂಥದ್ದೆಲ್ಲ ಇದೆ. ಅದಕ್ಕೆ ಮುಖ್ಯವಾಗಿ ಇದನ್ನು
ಕಲೆಕ್ಟ್ ಮಾಡುವಂಥದ್ದು. ನಾವು ಪಬ್ಲಿಕ್ನಿಂದ ಶೇರು 1,50,000 ತಗೊಳ್ಳುವ ಹಾಗಿಲ್ಲ, ಅದು ಪ್ರೈವೇಟ್ ಎಲ್ಲ ಇದು ಮಾಡಿದ್ದಾರೆ. ಬಟ್ ಹೆಚ್ಚಿನ ಪ್ರಮಾಣದಲ್ಲಿ ಠೇವಣಿಯನ್ನ ಠೇವಣಿ ಅಲ್ಲ, ಇದು ಸಾಲವನ್ನು ಕೊಡಬೇಕು. ಸಾಲ ಕೊಡಬೇಕಿದ್ರೆ ನಾವೀಗ ಠೇವಣಿ ಇಟ್ಟರೆ ಅದಕ್ಕೆ ಅಷ್ಟು ಪರ್ಸೆಂಟ್ ಕೊಡಲಿಕ್ಕೆ ಬರೋದಿಲ್ಲ, ನಮಗೆ ಸಿಗುವುದಿಲ್ಲ. ನಾವು ಎಲ್ಲಿಯಾದರೂ ಠೇವಣಿ ಇಟ್ಟರೆ ಅದನ್ನು ಸಾಲ ಕೊಟ್ಟು ಸಾಲ ವಸೂಲು ಮಾಡುವಲ್ಲಿ ನಾವು ಆಡಳಿತ ಮಂಡಳಿಯವರು ಸೊಸೈಟಿ ಅವರು ಇದಾದ್ರೆ ಇದು ಬಹಳ. ಅದ್ರ ಜೊತೆಗೆ ಒಂದು ಗ್ರಾಹಕರು ಡಿಪಾಸಿಟ್ ಇಡುವ ಮಟ್ಟಿಗೂ ಕೂಡ ಒಂದು ವಿಶ್ವಾಸವನ್ನ ಗಳಿಸ್ಕೊಳ್ಳಬಹುದು. ಆ ಡಿಪಾಸಿಟ್ ಇಂದನೂ ಸಹಾಯ ಆಗ್ತದೆ. ಅಂದ್ರೆ ಈಗ ಒಂದು 3-4 ವರ್ಷಕ್ಕೆಲ್ಲ ಇಟ್ಟರೆ ಆ ಡೆಪಾಸಿಟ್ ಇಟ್ಟಾಗ ಅವರಿಗೆ ಕೊಟ್ಟ ಡೆಪಾಸಿಟ್ಗೆ ಕೊಟ್ಟ ಇಂಟ್ರೆಸ್ಟ್ಗಿಂತ ನಮಗೆ ಸಾಲ ಕೊಟ್ಟು ಆ ಇಂಟ್ರೆಸ್ಟ್ ಬಂದರೆ ಮಾತ್ರ ಸಾಧ್ಯ ಆಗ್ತದೆ. ಈಗ ಹೌಸಿಂಗ್ ಲೋನು ಬ್ಯಾಂಕಿನಲ್ಲಿ ರಾಷ್ಟ್ರೀಕೃತ ಬ್ಯಾಂಕನ್ನು ಇದು ಮಾಡಿದ್ರೆ, ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಈಗ 2-3% ಕಡಿಮೆ ಇದ್ದರೂ ಕೂಡ ಆ ಬ್ಯಾಂಕಿನ ಲೋನ್ ಪಡೆದುಕೊಳ್ಳುವ ಹೊತ್ತಿಗೆ ಭಾಳ ಕಷ್ಟ ಇರ್ತದೆ ಅವರಿಗೆ. ಇದು ನಾವು ಅದು ಇಮಿಡಿಯೇಟ್ ಅದು ಏನೋ ರೆಕಾರ್ಡ್ಸ್ ಎಲ್ಲ ಕರೆಕ್ಟ್ ಇತ್ತು, ನಮಗೆ ಹೈಪೋಥಿಕೇಶನ್ ಆದರೆ ನಾವು ಇಮಿಡಿಯೇಟ್ ಕೊಡ್ತೀವಿ. ಇಲ್ಲಂದರೆ ಬೇರೆ ಬೇರೆ ರೀತಿಯ ಇದು ಇರ್ತದೆ ಇದಕ್ಕೆ, ನಮ್ಮ ಕಂಡೀಷನ್ಗಳು ಕಡಿಮೆ. ಹಾಗಾಗಿ ಇದರ ಬಗ್ಗೆ ನಾವು ಈಗ ಚಿಂತನೆ ಮಾಡ್ತಾ ಇದ್ದೇವೆ, ಡೆಪಾಸಿಟ್ ಮತ್ತು ಶೇರ್ ಜಾಸ್ತಿ ಮಾಡುವ ಹಾಗೆ. ಅದ್ರ ಜೊತೆಗೆ ಸರ್, ಈಗ ಹೋದ ವರ್ಷ ಒಂದು ರೈತ ಗ್ರಾಹಕರಿಗೆ ಕೊಟ್ಟಂತ ಒಂದು ಡಿವಿಡೆಂಡ್ ಆಗ್ಬೋದು, ಜೊತೆಗೆ ತಮ್ಮ ಒಂದು ಆಡಿಟ್ ವರ್ಗೀಕರಣ ಯಾವ ಒಂದು ಶ್ರೇಣಿಯಲ್ಲಿದೆ? ನಮ್ಮದು ಸಿ ಕ್ಲಾಸ್ನಲ್ಲಿ, ಇಲ್ಲಿ ಮತ್ತೊಂದೊಂದು ಅಭಿವೃದ್ಧಿ ಆಗಿದ್ದದ್ದು ಸಿ ಕ್ಲಾಸ್ನಲ್ಲಿ ಇತ್ತು. ನಾವು ಈಗ ಇದನ್ನು ಈಗ ಒಂದು 10-20 ವರ್ಷದಲ್ಲಿ ಬಿ ಕ್ಲಾಸ್ಗೆ ಬಂದು ಈಗ ಎ ವರ್ಗೀಕರಣಕ್ಕೆ ಬಂದಿದೆ. 10 ವರ್ಷ 15 ವರ್ಷ ಮುಂಚೆ ನಾವು ಡಿವಿಡೆಂಡ್ ಕೊಡುವ ಪರಿಸ್ಥಿತಿ ಇರಲಿಲ್ಲ, ಲಾಸಲ್ಲಿ ಇತ್ತು. ಡಿವಿಡೆಂಡ್ಗಿಂತ ಮೈನಸ್ ಇದು ಅದರಲ್ಲಿ ಇತ್ತು. ಈಗ 4% ಸ್ಟಾರ್ಟ್ ಆಗಿ ಈಗ 9% ಅವರಿಗೆ ಬಂದಿದೆ. ನಾವು ಲಾಸ್ಟ್ ಇಯರ್ ಸಹ 9.8.75 9ಕ್ಕೆ. ಜೊತೆಗೆ ಹೋದ ವರ್ಷ ಎಷ್ಟು ಲಾಭವನ್ನು ಗಳಿಸಿದೆ ಸಂಸ್ಥೆ? ಹೋದ ವರ್ಷ ಅದೇ ಇದು ಮಾಡುವಾಗ ನಿವ್ವಳ ಲಾಭ 8,02,326 ರೂಪಾಯಿ ಲಾಭ ಗಳಿಸಿದೆ. ಅದನ್ನು ಡಿವಿಡೆಂಟ್ಗೆ ಇದು ಮಾಡಲಿಕ್ಕೆ ಹೋಗ್ತದೆ. ಮತ್ತು ನಮ್ಮ ಮೇಂಟೆನೆನ್ಸ್ಗೂ ಈಗ ಈ ಸಲ ಬರುವ ವರ್ಷ ಡಿವಿಡೆಂಟ್ಗೆ ಸ್ವಲ್ಪ ಸಮಸ್ಯೆ ಆಗ್ಬೋದು, ಅಂದರೆ ಇನ್ವೆಸ್ಟ್ಮೆಂಟ್ ನಮ್ಮದು ಜಾಸ್ತಿ ಆಗಿದೆ. ಆದರೂ ಈ ವರ್ಷದಲ್ಲಿ ವ್ಯವಹಾರ ಚೆನ್ನಾಗಿ ಆಗಿದೆ. ಇದ್ರ ಜೊತೆಗೆ ಸರ್, ಒಂದು ರೈತ ಗ್ರಾಹಕರಿಗೆ ವಿಶೇಷ ಒಂದು ಸವಲತ್ತುಗಳನ್ನ ಏನೇನು ಒಂದು ಕೊಡುವಂತ ಒಂದು ಯೋಜನೆಗಳನ್ನು ಹಾಕೊಂಡಿದ್ದೀರಿ? ನಾವು ಇಲ್ಲಿ ಈಗ ಇಂಥ ಇದರಲ್ಲಿ ರೈತರಂತ ಭಾಳ ಸಣ್ಣ ರೈತರು ಇರುವ, ವಿಶೇಷವಾಗಿ ಅವರು ಈ ಇದನ್ನು ಅವಲಂಬಿಸಿ ಕೂಡ ಇಲ್ಲಿಯ ವಾಸ್ತವ ಸಹ ಇಲ್ಲಿಯ ಪರಿಸ್ಥಿತಿ, ಇಲ್ಲಿ ಅಂದರೆ ಇದು ಇಲ್ಲಿ ಅಂತ ಹೇಳಿಲ್ಲ, ನಮ್ಮ ಇತ್ಲಾಗೆ ಕೆಲವು ದಕ್ಷಿಣ ಕನ್ನಡದ ಮತ್ತು ಉಡುಪಿಯ ಜಿಲ್ಲೆಗಳಿಗೆ ಬರುವಾಗ ರೈತರ ಸಂಖ್ಯೆ ಕಡಿಮೆ ಇದೆ. ಏನಿದ್ರು ಈಗ ರೈತರು ದೊಡ್ಡ ಉದ್ದಿಮೆದಾರರೇ ಕೆಲವು ಕಡೆ ರೈತರು ಅಂದರೆ ಅಡಿಕೆ ಕೃಷಿ ಇಂಥದ್ದು ಇದು ಮಾಡುವವರು ಕಡಿಮೆ ಆಗಿದ್ದಾರೆ. ಮಿಷಿನರಿ ಜಾಸ್ತಿ ಆಗಿದೆ. ಈ ಫರ್ಟಿಲೈಸರ್ ಅಂತದ್ದನ್ನು ಭಾಳ ಇದರಲ್ಲಿ ಯೂಸ್ ಮಾಡ್ತಾರೆ. ಪರ್ಟಿಕ್ಯುಲರ್ ಈಗ ಜೂನಿಂದ ಒಂದು ಜುಲೈ ತಿಂಗಳವರೆಗೆ ಮತ್ತು ಮೇಯಿಂದ ಅಷ್ಟೊಂದು ಪ್ರಮಾಣದಲ್ಲಿ ರಸಗೊಬ್ಬರ ಕೂಡ ಯೂಸ್ ಆಗ್ತಾ ಇಲ್ಲ. ಈಗಿನ ಎಲ್ಲ ಹೈಜಿನಿಕ್ ಎಲ್ಲ ಹೇಳ್ತಾರೆ. ಆದರೂ ನಾವು ಈಗ ಯಾರಾದರೂ ಲೈಸೆನ್ಸ್ ಹೋಲ್ಡರ್ ಇದ್ದರೆ ಒಂದು ಒಬ್ಬರು ಅಪ್ರೋಚ್ ಆಗಿದ್ರು, ಅದಕ್ಕೆ ಬೇಕಾದ ಪ್ರೊವಿಷನಲ್ಲಿ ಇಟ್ಟಿದೆ ಅಗ್ರಿಕಲ್ಚರ್, ಅವರ ಇದರಲ್ಲಿ ಮಾಡುವುದಿದ್ರೆ ಅದನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಅವರ ಇದರಲ್ಲಿ. ಮತ್ತು ಅದಕ್ಕೆ ಹೆಚ್ಚು ಡಿಫರೆನ್ಸ್ ಬೀಳುವುದಿಲ್ಲ. ನೀವು ಈಗ ಅಂಗಡಿಯಿಂದ ಇದು ನಮ್ಮ ಜನರಲ್ ಇವರು ಪ್ರೈವೇಟ್ನವ್ರು ಮಾಡೋದಕ್ಕೂ ಇಲ್ಲಿಗೂ ಇದು ಸಹ ಬೀಳುವುದಿಲ್ಲ. ಆ ಮಾರ್ಜಿನ್ ಇದರಲ್ಲಿ ಇಲ್ಲಿ ಒಬ್ಬರನ್ನ ಅದಕ್ಕೆ ವಿಶೇಷವಾಗಿ ಅದಕ್ಕೆ ನೇಮಿಸಬೇಕು, ಸಿಬ್ಬಂದಿ ನೇಮಿಸಬೇಕು. ರೈತರು ಬಂದರೆ ಅವರೇ ಲೋಡ್ ಮಾಡಿಕೊಂಡು ಹೋಗುವಾಗಲಿ ಇಲ್ಲಿ ಕೆಲವು ಸೊಸೈಟಿಯಲ್ಲಿ ನಾನು ಅದನ್ನು ವಿಚಾರಿಸಿದ್ದೇನೆ. ಹಾಗೆ ಆದಷ್ಟು ಪ್ರಯತ್ನ ಬರ್ತೇವೆ ಅವರ ಸಮಯದಲ್ಲಿ ಏನಾದರೂ ಒದಗಿಸಲಿಕ್ಕೆ, ಎಲ್ಲಿಂದಾದರೂ ಸಪ್ಲೈ ಮಾಡಿ ತಗೊಂಡು ಮಾಡುವಂಥ ಯೋಜನೆಗಳನ್ನೆಲ್ಲ ಮುಂದಕ್ಕೆ ಮಾಡಿದ್ದೇವೆ. ಸ್ವಲ್ಪ ಜಾಗ ಇದೆ ಅಲ್ಲಿ ಹಿಂದಿನಿಂದ, ಬೋರ್ವೆಲ್ ಇದೆ, ನೀರಿದೆ. ಅದಕ್ಕೆ ಸ್ವಲ್ಪ ಅಡಿಕೆ ಸಸಿಯನ್ನು ಮಾಡುವ ಯೋಜನೆ ಕೂಡ ಇದೆ. ಒಂದು 5,000 ಎಷ್ಟು ಸಸಿ ಮಾಡಿದರೆ ಒಬ್ಬನನ್ನು ಟೆಂಡರನ್ನು ಅದರ ನೀರು ಬಿಟ್ಟು ಏನಾದರೂ ಮಾಡಿದರೆ ನಮಗೆ ಅದರಲ್ಲಿ ಸ್ವಲ್ಪ ಇನ್ಕಮ್ ಬರ್ತದೆ, ಇಲ್ಲಿ ಮೇಂಟೆನೆನ್ಸಿಗೆ ಒಳ್ಳೆಯದಾಗ್ತದೆ ಉದ್ದೇಶ.
ತುಂಬಾ ಸಂತೋಷ ಸರ್. ಹೋದ ವರ್ಷದಿಂದ ಈ ಕೊರೋನಾ ಅಂತ ಮಹಾಮಾರಿ ರೋಗ ಬಂದು ಸಾಕಷ್ಟು ಸಮಸ್ಯೆ ಆಯಿತು. ರಾಜ್ಯ ಸರ್ಕಾರ ಲಾಕ್ಡೌನ್ ಕೂಡ ವಿಧಿಸಿದ್ರು. ಅಂತ ವೇಳೆಯಲ್ಲಿ ತಮ್ಮ ಒಂದು ರೈತ ಬಾಂಧವರಿಗೆ, ರೈತ ಗ್ರಾಹಕರಿಗೆ ಒಂದು ಸಂಸ್ಥೆಯಿಂದ ಒಂದು ಸಾಲ ಸೌಲಭ್ಯವನ್ನು ಕೂಡ ಆ ಟೈಮಲ್ಲಿ ನೀಡಬೇಕಾಗಿರ್ತದೆ. ಜೊತೆಗೆ ಸಾಕಷ್ಟು ಒಂದು ವಿಶೇಷ ಒಂದು ಕೆಲಸ ಕಾರ್ಯಗಳು ಕೂಡ ನಡಿಬೇಕಾಗ್ತದೆ. ಅವರಿಗೊಂದು ಈ ಮಾಸ್ಕ್ ವಿತರಣೆ ಆಗಲಿ, ಸ್ಯಾನಿಟೈಸರ್ ಆಗಲಿ, ಇಲ್ಲ ಒಂದು ತಮ್ಮ ಸಂಸ್ಥೆಯಿಂದ ಅವರಿಗೆ ಏನಾದರೂ ಒಂದು ಕಿಟ್ಗಳನ್ನು ವಿತರಣೆ ಮಾಡೋದಾಗ್ಲಿ, ಇಂಥ ಒಂದು ಕೆಲಸ ಕಾರ್ಯಗಳು ತಮ್ಮ ಸಂಸ್ಥೆಯಿಂದ ಯಾವ ರೀತಿ ನಡೀತು ಸರ್? ಆ ಕೊರೋನಾ ಸಮಯದಲ್ಲಿ ಹೇಳುದಿದ್ರೆ ನಾವು ಹೆಚ್ಚಾಗಿ ಆ ಕಿಟ್ ವ್ಯವಸ್ಥೆ ಅಂತದನ್ನು ಮಾಡಿದ್ದು ಇಲ್ಲ. ಅಂದ್ರೆ ಇಲ್ಲಿ ಬೇಕಾದಷ್ಟು ಅದರ ಬಗ್ಗೆ ನಾವು ಇಲ್ಲಿ ಸಾರ್ವಜನಿಕ ಅಥವಾ ಬಾಕಿ ಸಂಸ್ಥೆಗಳನ್ನು ಕೂಡ ಬೇಕಾದಷ್ಟು ವ್ಯವಸ್ಥೆಯನ್ನು ಇದು ಮಾಡುವಂತ ವ್ಯವಸ್ಥೆಗಳು ಇತ್ತು. ಆದ್ರೆ ನಾವು ಈ ರೇಷನ್ ಕೊಡುವುದನ್ನು ಆ ಟೈಮ್ನಲ್ಲಿ ಇಲ್ಲಿ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ. ಆ ಇದರಲ್ಲಿ ಪೀರಿಯಡ್ ಅಲ್ಲಿ ಅದನ್ನು ಮುಂಜಾನೆ 6 ಗಂಟೆಗೆ ವ್ಯವಸ್ಥೆ ಮಾಡಿ ಆ ಸಾರ್ವಜನಿಕರು ಬಂದವರನ್ನು ಅವರ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಸಿ ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದನ್ನು ಆ ಪೀರಿಯಡ್ನಲ್ಲಿ ನಾವು ನಿಲ್ಲಿಸಲಿಲ್ಲ. ಇದರ ಪೀರಿಯಡ್ ಇರುವಾಗ ನಾವು 6 ಗಂಟೆಯಿಂದ 10 ಗಂಟೆ ಓಪನ್ ಮಾಡಿ 6 ಗಂಟೆಗೆ ಅವರು ಮಾರಾಟ ಮಾಡಿದ್ದು ಇಲ್ಲಿ ಅವರನ್ನು ಬಂದವರನ್ನು ಅವರಿಗೆ ವ್ಯವಸ್ಥೆ ಅಂದರೆ ಲೈನ್ ಅವರು ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂಥದ್ದು ಇದರಲ್ಲೆಲ್ಲ ನಾವು ಇದು ಮಾಡಿ ಅದು ಎಲ್ಲ 3 ಪಡಿತರ ಅಂಗಡಿಗಳಿದೆ. ಒಂದು ಕಡೆ ಅಂತ ಹೇಳಿಲ್ಲ, ಪಾಲಡ್ಕದಲ್ಲಿ ಮತ್ತು ಅಲ್ಲಿ ಗುತ್ತಿಗೆ ಪದವರು ನಮ್ಮ ಇದರಲ್ಲಿ ಅದು ಇವರು ಸಹ ಸಹಕರಿಸಿದ್ದಾರೆ, ಸಿಬ್ಬಂದಿ ಅವರು. ಹಾಗೆ ಮತ್ತು ವಿಶೇಷವಾಗಿ ನಾವು ಏನಾದರೂ ಅದನ್ನು ಮಾಡಿದ್ದೇವೆ ಅಂತ ಹೇಳುವುದಿಲ್ಲ, ನಾವು ಆ ಬಗ್ಗೆ ಮಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ತುಂಬಾ ಸಂತೋಷ ಸರ್. ಅದ್ರ ಜೊತೆಗೆ ಒಂದು ಸಂಸ್ಥೆಯ ಸರ್ವತೋಮುಖ ಅಭಿವೃದ್ಧಿಗೆ ಇನ್ನೂ ಒಂದು ವಿಶೇಷವಾದ ಏನೇನು ಒಂದು ಯೋಜನೆಗಳನ್ನು ಮುಂದೆ ಹಾಕೊಂಡಿದ್ದೀರಿ? ರೈತ ಗ್ರಾಹಕರಿಗೆ ಕೊಡಬೇಕು, ಇಲ್ಲ ಒಂದು ಡಿಪಾಸಿಟ್ದಾರರಿಗೆ ಕೊಡಬೇಕು, ಈ ರೀತಿ ಒಂದು ಹೊಸ ಹೊಸ ಒಂದು ಆಲೋಚನೆಗಳು, ವಿಚಾರಗಳು ಇರ್ತದೆ ಸರ್. ಯಾವ ಥರ ಒಂದು ಹಾಕೊಂಡಿದ್ದೀರಿ? ಈಗ ನಾವು ಅದೇ ರೈತರ ಡೆವಲಪ್ಮೆಂಟ್ ಸೈಡ್, ಡೆವಲಪ್ಮೆಂಟ್ ಅಂದರೆ ಈಗ ಅವರಿಗೆ ಮಧ್ಯಮಾವಧಿ ಸಾಲ ಅಥವಾ ದೀರ್ಘಾವಧಿ ಸಾಲ ಅಂತೆಲ್ಲ ಇದೆ. ಅದರಲ್ಲಿ ಆದಷ್ಟು ಜೊತೆಗೆ ಒಂದು ಸದಸ್ಯರ ಅಭಿಯಾನನೂ ನಡಿಬೇಕು. ಸದಸ್ಯರನ್ನು ಇನ್ನೂ ಜಾಸ್ತಿ ಮಾಡ್ಕೊಂಡಂಗೆ. ಹೌದಾ, ಸದಸ್ಯರು ಜಾಸ್ತಿ ಅಂತ ಕೊಟ್ಟು ಅಂದ್ರೆ ಈಗ ನಾವು ಪ್ರತಿಯೊಬ್ಬರಿಗೂ ಯಾರು ಜಮೀನಿದೆ ಅವರನ್ನು ಈಗ RTC ಅದನ್ನು ತಂದು ಕೊಟ್ಟರೆ ಅದಕ್ಕೆ ಹೆಚ್ಚಿನ ರೆಕಾರ್ಡ್ಗಳು ಬೇಕಾಗಿಲ್ಲ. ಆ ವರ್ಷ ಅವನ ಹೆಸರಿನಲ್ಲಿ ಪಾಣಿ ಪತ್ರಿಕೆ ಇದ್ದರೆ ಅವನಿಗೆ ಎಕರೆಗೆ ಈಗ 1 ಲಕ್ಷ ರೂಪಾಯಿ ಇದಕ್ಕೆ ಅಡಿಕೆಗೆ, ಭತ್ತಕ್ಕೆ 40,000 ಈ ರೀತಿ ಕೊಟ್ಟು ಅವರಿಗೆ ಎಷ್ಟು ಮ್ಯಾಕ್ಸಿಮಮ್ ಕೊಡ್ಲಿಕ್ಕಾಗ್ತದೆ. ಆದರೆ ಈ ಬಡ್ಡಿ ಮನ್ನಾ ಅಂತ ಹೇಳಿ ಇವಾಗ 3 ಲಕ್ಷದ ಒಳಗೆ ತಗೊಳ್ತಾರೆ. ಕೆಲವರಿಗೆ ಅಗತ್ಯ ಇರುವಂಥದ್ದು 5-6 ಲಕ್ಷದ ಒಳಗೆ ಇದ್ರೂ ಕೂಡ 3 ಲಕ್ಷದ ಒಳಗೆ ತಗೊಳ್ತಾರೆ ಬಡ್ಡಿ ಮನ್ನಾ ಅಂತ. ಈ ಮಧ್ಯಮಾವಧಿ ಸಾಲದಲ್ಲಿ ಹಾಗಲ್ಲ, ಅದು 7% ಇರ್ತದೆ, ಅದು 4% ಸಬ್ಸಿಡಿ ಇತ್ತು, 3% ನಲ್ಲಿ ಕೊಡ್ಬೋದು. ಅದನ್ನು ನಾವು ಎಷ್ಟು ಕೊಡ್ಬೋದು ಎಕರೆಗೆ ಅವರ ಅಭಿವೃದ್ಧಿ ಕೆಲಸಗಳ ಮೇಲೆ. ಈಗಿನ ಮೊದಲೆಲ್ಲ ಅದು 1 ಲಕ್ಷ ಮೇಲೆ ಇರ್ಬಾರ್ದು ಅಂತ ಇತ್ತು. ಈಗ ಹಾಗೆಲ್ಲ, ಈಗ ಒಂದು ಬೋರ್ವೆಲ್ ಅದು ಇದು ಮಾಡೋದಾದ್ರೆ ಒಂದು 5 ಲಕ್ಷ ಬೇಕಾಗ್ತದೆ 1 ಎಕರೆಗೆ. ಅಷ್ಟನ್ನು ಕೂಡ ಅವನ ಇದನ್ನು ನೋಡಿ, ಆಸಕ್ತಿ ನೋಡಿ. ಆದರೆ ಇದರಲ್ಲಿ ಕಷ್ಟ ಆಗೋದಿಲ್ಲ. ಈಗ ಅವರು ಈಗ ಇಲ್ಲಿ ರೈತರು, ಇಲ್ಲಿ ಸದಸ್ಯರು ಎಲ್ಲ ನಮಗೆ ಗೊತ್ತಿದ್ದವರು, ಅವರ ಏನು ಮಾಡ್ತಾರೆ ಅಂತ ಹೇಳುವಂಥದ್ದು ಗೊತ್ತಾಗ್ತದೆ. ಹಾಗಾಗಿ ಕೃಷಿಗೆ ಸೊಸೈಟಿಯಿಂದ ತಗೊಂಡ ಹಣ ಕರೆಕ್ಟಾಗಿ ಅವರಿಗೆ ಯೂಸ್ ಆಗ್ತದೆ ಮತ್ತು ಡೆವಲಪ್ಮೆಂಟ್ಗೆ ಹೋಗ್ತದೆ. ಈಗ ಬರ್ತಾ ಇದ್ದಾರೆ ಬೋರ್ವೆಲ್, ತೋಟಗಳು ಬರ್ತಾ ಇದೆ. ಯಾವುದಾದ್ರೂ ಒಂದು ಇದರಲ್ಲಿ ಮಾಡಿ ಅವರಿಗೆ ಕೊಟ್ಟರೆ ಅವ್ರು ತನ್ನಷ್ಟಿಗೆ ಅವನ ತುಂಬ ಜನ ಈಗ ಸಣ್ಣ ಸಣ್ಣ ರೈತರೆಲ್ಲ ಡೆವಲಪ್ಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅದನ್ನೊಂದು ಮಾಡುವುದು, ಹೆಚ್ಚೆಚ್ಚು ಸಾಲಗಳನ್ನು ಕೊಡುವುದು ಅವರ ಇದಕ್ಕೆ ಅನುಗುಣವಾಗಿ. ಹೌದು. ಮತ್ತೆ ಒಬ್ಬ ಈಗ ಮನೆ ಕಟ್ಟಬೇಕಿದ್ರೆ ಬ್ಯಾಂಕನ್ನು ಇದನ್ನು ಹೋಲಿಸುವುದಲ್ಲ, ತುಂಬಾ ತಾಪತ್ರ ಇರ್ತದೆ ಅದು. ಕಾಂಪಿಟೇಷನ್ ಯುಗ ಈಗ ಅದರಲ್ಲೂ ಕೂಡ ಒಂದು ವಿಶೇಷವಾಗಿ ಇದರಲ್ಲಿ ಈ ವಸತಿ ಯೋಜನೆಗೆ ನಾವು ಅವರಿಗೆ ಕೊಟ್ಟರೆ ಅವರಿಗೆ ವಿಶೇಷವಾದ ಇದೆಲ್ಲ ಆಗ್ಬೇಕಂತ ಇಲ್ಲ. ಕೆಲವು ಸಲ ಇದ್ದದ್ದನ್ನು ರಿಪೇರಿ ಅಂತ ಹೇಳುವಾಗ ಒಂದು 5 ಲಕ್ಷ ಖರ್ಚು ಮಾಡಿ ಮಾಡ್ಬೋದು. ಇಲ್ಲದ್ರೆ ಈ ಕನ್ವರ್ಷನ್ ಈಗಿನ ಇದೆಲ್ಲ ಸರ್ಕಾರದ ಕಾನೂನಿಗೆ ಸಂಬಂಧಪಟ್ಟದ್ದು ಅದಕ್ಕೆಲ್ಲ. ಆದ್ರೆ ಅದನ್ನು ನಾವು ಸ್ವಲ್ಪ ಒಂದು ರಿಲ್ಯಾಕ್ಸ್ ಇದು ಮಾಡಿ ಮಾಡ್ಬೋದು. ಲೋನ್ಗಳನ್ನು ಕೊಡುವಂಥದ್ದನ್ನು ಈ ತರ ಒಂದು ಹೊಸ ಹೊಸ ಒಂದು ಯೋಜನೆಗಳನ್ನ ಹಾಕೊಂಡಿದ್ದೀವಿ ಸರ್. ತುಂಬಾ ಸಂತೋಷ ಸರ್. ಹಾಗೆ ಸರ್, ಸಂಸ್ಥೆಯ ಪ್ರಗತಿಗೆ ತಾವು ಒಂದು ಅಧ್ಯಕ್ಷರಾಗಿ ಎಷ್ಟು ಪ್ರಮುಖವಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಿರೋ
ಅದ್ರ ಜೊತೆಗೆ ತಮ್ಮ ಒಂದು ಸರ್ವ ಸದಸ್ಯರ ಒಂದು ಸಹಾಯ ಸಹಕಾರ ಕೂಡ ಅಷ್ಟೇ ಅಗತ್ಯ. ಅವರ ಒಂದು ಸಹಾಯ ಸಹಕಾರ ತಮಗೆ ಯಾವ ರೀತಿ ಇದೆ, ಯಾವ ತರ ಒಂದು ಸಂಸ್ಥೆಯ ಕೆಲಸ ಕಾರ್ಯಗಳು ಸಾಗ್ತಾ ಇದೆ, ಜೊತೆಗೆ ಅವರ ಹೆಸರನ್ನು ಕೂಡ ಹೇಳಿ. ಇಲ್ಲಿ ನಮ್ಮ ಆಡಳಿತ ಮಂಡಳಿಯಲ್ಲಿ ಒಟ್ಟಿಗೆ ಈಗ 10 ಜನ ಸದಸ್ಯರಿದ್ದಾರೆ. ಅದರಲ್ಲಿ ಉಪಾಧ್ಯಕ್ಷರಾಗಿ ಶಶಿಧರ್ ನಾಯಕ್ ಅಂತೇಳಿ, ಅಲ್ಲಿಂದ ಸೀನಿಯರ್ ಇವರು ಪೌಲ್ ಡಿಸೋಜ, ಮತ್ತೆ ಸುಚರಿತಾ ಶೆಟ್ಟಿ ಅವರು, ಶಿವದತ್ತ ಅವರು, ನಾರಾಯಣ್ ಮಡಿವಾಳ, ಮತ್ತೆ ಸಂದೀಪ್ ಪೂಜಾರಿ, ಸುಖೇಶ್ ಪೂಜಾರಿ, ವಿಠಲ್ ನಾಯ್ಕ್, ಮತ್ತೆ ಇವರು ಮಹಿಳಾ ಪ್ರತಿನಿಧಿಯಾಗಿ ನೀರಜಾಕ್ಷಿ ಮತ್ತು ಹೆಲೆನ್ ಡಿಸೋಜ. ಈಗ ಇಲ್ಲಿ ಮುಖ್ಯವಾಗಿ ಸಹಕಾರ ಅಂತ ಹೇಳಿದರೆ ಅದನ್ನು ಅದು ನಮ್ಮ ಕೈಯಲ್ಲಿ ಇರುವುದು. ಆ ಪಾರದರ್ಶಕತೆಯಿಂದ ಕೆಲಸ ಮಾಡಿ ಅವರು ನಮ್ಮ ಮೇಲೆ ಇರುವ ನಂಬಿಕೆ, ಯಾವುದೇ ಇದಕ್ಕೂ ಸಹಕಾರ ಅಂದ್ರೆ ಏನು ಯಾವಾಗ ಬೇಕು ಹೇಳ್ತಾರೆ, ಯಾವ ಸಲಹೆ ಕೊಡ್ತಾರೆ ಹೊರತು ಹಾಗೆ ಹೀಗೆ ಅದಕ್ಕೆ ಯಾವುದೇ ಇಷ್ಟರವರೆಗೂ ನನಗೆ 25 ವರ್ಷಗಳಲ್ಲಿ ನಾನು ಸದಸ್ಯರು ನನಗೆ ಒಂದು ಮಾತು, ನೀವು ಅದು ಮಾಡಿದ್ದು ಸರಿಯಲ್ಲ, ಇದು ಮಾಡಿ, ಅದೇ ದೊಡ್ಡ ಸಹಕಾರ. ನಾವು ಒಂದು ರೀತಿಯಲ್ಲಿ ಹೋಗ್ತಾ ಇರುವಾಗ ಅವರು ಅಷ್ಟು ಸಪೋರ್ಟ್ ಇವತ್ತು ಬೇಕು. ಈಗ ಇದೇ ಸದಸ್ಯರು ನಾನು ಇವತ್ತು ಒಂದು ಕಡೆ ಹೋಗ್ಲಿಕ್ಕೆ ಉಂಟು, ನಿಮ್ಮ ಇದು ಬೇಕಾದಕ್ಕೆ ರೆಡಿ ಇದ್ದಾರೆ. ಈಗ ಸುಚೇರ್ ಶೆಟ್ಟಿ ಅವರು ಜಿಲ್ಲಾ ಪಂಚಾಯತ್ ಮೆಂಬರ್ ಎಲ್ಲ ಆಗಿದ್ದವರು, ಜಿಲ್ಲಾಧ್ಯಕ್ಷ ಸ್ವಲ್ಪ ಮಧ್ಯದಲ್ಲಿ ಸ್ವಲ್ಪ ಆಯ್ತು, ಏನು ಎಲೆಕ್ಷನ್ ಎಲ್ಲ ಆಗಿದೆ, ಅದು ಬೇರೆ ವಿಷಯ. ಆದರೆ ಇದರ ಕೆಲಸಕ್ಕೆ ಯಾವ ವಿಷಯದಲ್ಲೂ ಕೂಡ ಅವರ ಸಹಕಾರ ಅಷ್ಟು ಸಹಕಾರ ಅಂದ್ರೆ ಮುಖ್ಯವಾಗಿ ಸಹಕಾರ ಕೊಡೋದಕ್ಕಿಂತ ಕೂಡ ಅಲ್ಲಿ ನಮ್ಗೆ ತೊಂದರೆ ಕೊಡೋದಿದ್ರೆ ಆದ್ರೆ ನಮ್ಮ ಮೇಲೆ ಇಟ್ಟ ನಂಬಿಕೆ. ಯಾಕಂದ್ರೆ ಈಗ ನಾಯಕರು ತಾವು ಈಗ ತಮ್ಮ ಕೆಲಸವೇ ಕಂಪ್ಲೀಟ್ ಪಾರದರ್ಶಕದಿಂದ ಕೂಡಿದ್ರಿಂದ ಅಲ್ಲ, ಅದು ತೃಪ್ತಿ ಉಂಟು ನಮಗೆ. ಅದು ಮನಸ್ಸಿಗೆ ನೆಮ್ಮದಿ. ಅದು ಏನಂತ ಹೇಳಿದ್ರೆ ಒಂದು ಅದರಲ್ಲಿ ನಮ್ಮ ಇದನ್ನು ನೋಡ್ಲಿಕ್ಕೆ ಅದನ್ನು ಯಾವ್ದು ಖರ್ಚು ಅಂತ ಹೇಳಿ ಅದು ಯಾವುದೇ ಇದನ್ನು ಮಾಡುವಾಗಿಲ್ಲ. ಹಾಗೆ ಯಾರಾದರೂ ಸದಸ್ಯರಿಗೆ ಅವರು ಏನಾದರೂ ಸಾಲದ ವ್ಯವಸ್ಥೆ ಮಾಡಬೇಕಿದ್ರು ನಮ್ಮ ಹತ್ರ ಹೇಳಿ, ಇಂಥವರಿಗೆ ಬೇಕಂತ ಮೊದಲು ನಮ್ಮಲ್ಲಿ ಹೇಳಿಯೇ ಇದು ಮಾಡ್ತಾರೆ. ಹಾಗೆ ಸದಸ್ಯರ ಬಗ್ಗೆ ಯಾವುದೇ ಎರಡು ಮಾತೇ ಇಲ್ಲ. ಹಾಗೆ ಅಷ್ಟು ಒಂದು ಹೌದೌದು ಸಹಾಯ ಸಹಕಾರ ಸಿಗ್ತಾ ಇದೆ. ತುಂಬಾ ಸಂತೋಷ ಸರ್. ಹಾಗೆಯೇ ಒಂದು ನಾಗರಾಜ್ ಭಟ್ ಸರ್ ಅನ್ನ ವಿಶೇಷ ಸಲಹೆಗಾರನಾಗಿ ತಗೊಂಡಿದ್ದೀವಿ ಸರ್. ಅದ್ರ ಜೊತೆಗೆ ತಮ್ಮ ಒಂದು ಸಂಸ್ಥೆಯ ಎಲ್ಲಾ ಸಿಬ್ಬಂದಿ ವರ್ಗ ಯಾವ ತರ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಿದೆ, ಅವರ ಒಂದು ಸಂಸ್ಥೆಯ ಏಳಿಗೆಗೆ ಅವರ ಸಹಾಯ ಸಹಕಾರ ಕೂಡ ಅಷ್ಟೇ ಅತ್ಯಗತ್ಯ ಸರ್. ಅವರ ಒಂದು ಕೆಲಸದ ಒಂದು ಜವಾಬ್ದಾರಿ ಜೊತೆಗೆ ಅವರ ಒಂದು ಹೆಸರು ಹೇಳ್ತೀವಿ ಸರ್. ಅದೇ ನಾಗರಾಜರಾವ್ ಅವರನ್ನು ಹೇಳಿದಾಗೆ, ನಾಗರಾಜರವರ ಸೇವೆ ಇದಕ್ಕಿಂತ ಕೂಡ ಈ ಸಂಸ್ಥೆಯನ್ನು ಉಳಿಸುವಲ್ಲಿ ಅವ್ರದ್ದು ಪಾತ್ರ ಬಹಳ ಇದೆ. ಅಂದರೆ ಅವರೇ ಅದೇ ಆ ಕಾನೂನಿಗೆ ಎಲ್ಲ ಗೌರವ ಕೊಡುವುದು ಇಂಥದ್ದೆಲ್ಲ ಇದರಲ್ಲಿ. ಆದರೂ ಈ ಸಂಸ್ಥೆಯನ್ನು ಕೆಲವು ಕಷ್ಟಕರ ಪರಿಸ್ಥಿತಿಯಲ್ಲಿ ಅವರು ಈಗಿನ ಪರಿಸ್ಥಿತಿ ಅಲ್ಲ, ಇವರು ಅದಕ್ಕಿಂತ ಮುಂಚಿನ ನನ್ನ ಮೊದಲಿನ 10 ವರ್ಷ ಸಂದರ್ಭದಲ್ಲಿ ಆ ವಿಶೇಷ ಪರಿಸ್ಥಿತಿಯಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಅದನ್ನು ಹೇಳಿದರೆ ದೊಡ್ಡ ಇದು ಅವರನ್ನು ಹೊಗಳಿಕೆಗೆ ಹೇಳುವಂಥದ್ದಲ್ಲ. ಹಾಗೆ ಅವ್ರದ್ದು ಆ ಅಭಿವೃದ್ಧಿಯಲ್ಲಿ ಆಗುವುದಕ್ಕಿಂತ ಕೂಡ ಸಂಸ್ಥೆಯನ್ನು ಉಳಿಸಲಿಕ್ಕೆ. ಹಾಗೆ ಮತ್ತು ಆಗ ನಮ್ಮಲ್ಲಿ ಒಬ್ಬರು ಇದ್ದವರು ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡು ಇವರು ರಿಟೈರ್ಮೆಂಟ್ ಆಗುವ ಹೊತ್ತಿಗೆ ಮತ್ತು ಇವರು ನಮ್ಮಲ್ಲಿ ಕಂಪ್ಯೂಟರ್ ಅಸಿಸ್ಟೆಂಟ್ ಆಗಿ ಇದಕ್ಕೆಲ್ಲ ನಾವು 9-10 ವರ್ಷಗಳಿಂದ ಕೆಲಸ ಮಾಡ್ತಿದ್ದಂಥ ಶ್ರೀಮತಿ ತೃಪ್ತಿ ಅವರು CEO ಆಗಿ ಇದು ಮಾಡಿದ್ದೇವೆ. ಅಲ್ಲಿಂದ ಬೇರೆ ಮತ್ತೊಂದು ಹುದ್ದೆ ಕೂಡ ಖಾಲಿದ್ದದನ್ನು ನಾವು ಇದಕ್ಕೆ ಗೋಪಾಲಕೃಷ್ಣ ಭಟ್ ಅಂತೇಳಿ ಅವರನ್ನು ಇದಕ್ಕೆ ಕಾರ್ಯಕ್ಕೆ ಗುಮಾಸ್ತ ಹುದ್ದೆಗೆ ಎಲ್ಲ ತಗೊಂಡು, ನಮ್ಮಲ್ಲಿದ್ದ ಒಬ್ಬರು ಮಾರಾಟ ಸಲಹೆಗಾರರು, ಮಾರಾಟ ಸಹಾಯಕರು ಅಲ್ಲಿ ಪಾಲಾಡ್ಕದಲ್ಲಿ ಶರ್ಮಿಳಾ ಅಂತ ಅವರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿಂದ ಪುರುಷೋತ್ತಮ ನಾಯಕ್, ಮತ್ತೊಬ್ಬರು ಗೌಡ ನವೀನ್ ಅಂತೇಳಿ ಪಡಿತರ ಇದನ್ನು ಅಲ್ಲಿ ಇದು ಮಾಡ್ತಾ ಇದ್ದಾರೆ. ಹಾಗೆ ಇವರು ಈಗ ಸ್ಟಾರ್ಟಿಂಗ್ ಅವರಿಗೆ ಜವಾಬ್ದಾರಿಯನ್ನು ಸ್ವಲ್ಪ ಹೆದರಿಕೆಯಿಂದ ಇದು ಮಾಡ್ತಾ ಇದ್ದಾರೆ. ಆದರೆ ನಮ್ಮಲ್ಲಿ ಯಾವುದೇ ಸಲಹೆ ಕೇಳಿಯೇ ಏನಿದ್ರು ಅದನ್ನು ನಾವು ಹೇಳಿದ್ದನ್ನು ಅದನ್ನು ಬಹಳ ಒಂದು ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ. ಅವ್ರದ್ದು ಇನ್ನೂ ಸಹ ಸಹಕಾರ ಹೆಚ್ಚಿಗೆ ಬೇಕು. ಇವರು ಸ್ವಲ್ಪ ಇನ್ನೂ ಚುರುಕಾಗಬೇಕಂತೇಳಿ ನಾನು ಅವರಿಗೆ ಆದರೂ ಇದನ್ನು ಮಾಡ್ತಾ ಇರ್ತೇನೆ. ಮತ್ತು
ಪಿಕ್ನಿಕ್ ಜಂತುಗಳು ಇದ್ದಾರೆ. ಅವರು ಸಹ ಇದರಲ್ಲಿ ನಮಗೆ ಬೇಕಾದ ಸಹಕಾರ ಎಲ್ಲ ಕೊಡ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ನಮ್ಮ ಇಲ್ಲಿ SDCC ಬ್ಯಾಂಕಿನ ಇವರಿದ್ದಾರೆ, ಅವರು ಪ್ರತಿನಿಧಿ, ವಿಶೇಷ ಪ್ರತಿನಿಧಿ, ಅವರು ಆಗಾಗ ಬಂದು ಅವರು ಬೇಡ ಸಂಜೆ ಅಧಿಕಾರಿ ಹಾಗೆ ಅವರಿಂದ ಒಳ್ಳೆಯ ಪ್ರೋತ್ಸಾಹ ಸಿಗ್ತದೆ. ಹಾಗಾಗಿ ಸ್ವಲ್ಪ ಇದರಲ್ಲಿ ಮುಂದುವರಿಯುವಂತ ಹೇಳಿ ಬರ್ತದೆ. ಮತ್ತು ಅವ್ರಿಗೂ ಸಹಕಾರ ಇಲ್ಲದಿದ್ದರೆ ಇದನ್ನು ಇದು ಮಾಡಲಿಕ್ಕೆ ಭಾಳ ಕಷ್ಟ ಇದೆ. ಸಹಕಾರ ಸಂಘಗಳ ಇದು ಮುಖ್ಯವಾಗಿ ಸಿಬ್ಬಂದಿ ವರ್ಗ ಮತ್ತು ಇಲ್ಲಿಯ ಕಾರ್ಯನಿರ್ವಹಣಾಧಿಕಾರಿಯ ಮೇಲೆ ಸಹಾಯ ಸಹಕಾರ ತುಂಬಾ ಅತ್ಯಗತ್ಯ. ತುಂಬಾ ಸಂತೋಷ ಸರ್. ಹಾಗೆಯೇ ಅಧ್ಯಕ್ಷರೇ, ಈ ಒಂದು ಸಹಕಾರಿ ರಂಗದ ಒಂದು ಸೇವೆಯನ್ನು ಹೊರತುಪಡಿಸಿದ್ರೆ ಒಂದು ಕಲೆ, ಸಾಹಿತ್ಯ, ಒಂದು ದಕ್ಷಿಣ ಕನ್ನಡ ಇದೆ ಅಂತಂದ್ರೆ ದೈವಾರಾಧನೆ. ತಾವೊಂದು ಈಗ ಸಾಕಷ್ಟು ಒಂದು ದೇವಸ್ಥಾನದ ಒಂದು ಆಡಳಿತ ಮಂಡಳಿ ಕಮಿಟಿ ಅಧ್ಯಕ್ಷರಾಗಿ ಕೂಡ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ರು. ಯಕ್ಷಗಾನ, ಬಯಲಾಟ, ಇಂಥ ಒಂದು ಸಾಕಷ್ಟು ಒಂದು ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದು ಯಾವ ತರ, ಜೊತೆಗೆ ಒಂದು ತಮ್ಮಿಂದ ಆಗ್ಬೋದಂತ ಒಂದು ಸಹಾಯ ಸಹಕಾರ, ಜೊತೆಗೆ ಈ ಭಾಗದ ಒಂದು ಜನಪದ ಕ್ರೀಡೆಗಳನ್ನು ಕೂಡ ಆಯೋಜನೆ ಮಾಡಬಹುದು ಮಕ್ಕಳು, ಅಲ್ಲಿ ತಾವು ಮಾಡುವಂತ ಒಂದು ತಮ್ಮಿಂದ ಒಂದು ಆಗ್ಬೋದಂತ ಒಂದು ಸಹಾಯ ಸಹಕಾರ ಯಾವ ತರ ಇದೆ? ನಮ್ಮಲ್ಲಿ ಧಾರ್ಮಿಕ ಚಟುವಟಿಕೆಗಳು, ಧಾರ್ಮಿಕ ಅಂದ್ರೆ ಹೆಚ್ಚಾಗಿ ದೈವಾರಾಧನೆ ಎಲ್ಲ. ಇದು ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಮನೆತನದವರು, ನಮ್ಮ ತಂದೆ ಮನೆತನ ಮೊದಲಿಂದಲೂ ಅದೇ ಮನೆತನದವರು ಇಲ್ಲಿ ನಮ್ಮ ಗ್ರಾಮದಲ್ಲಿ, ಈ ಗ್ರಾಮ ಪುತ್ತಿಗೆ ಮತ್ತು ಪಾಲಕರ ಗ್ರಾಮ, ಕಣ್ಮಲ ಗ್ರಾಮದಲ್ಲಿ ಹೆಚ್ಚಾಗಿ ಯಾವುದೇ ಧಾರ್ಮಿಕ ಇದರಲ್ಲಿ ಕೂಡ ಭೂತಾರಾಧನೆಯಲ್ಲಿ ಅವರದ್ದೇ ಪಾತ್ರ. ನಮ್ಮ ತಂದೆಯವರ ಅಜ್ಜಾಗಿ ಹೀಗೆ ಇದನ್ನು ನಮಗೆ ಅದರಲ್ಲಿ ಆಸಕ್ತಿ ಜಾಸ್ತಿ ಆಗ್ಬೋದು. ಈಗ ನಾನು ಈಗಿನ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂತ ಹೇಳಿದರೆ, ಈ ಧಾರ್ಮಿಕ ವಿಧಗಳನ್ನು ಅದನ್ನು ಸಹ ಒಂದು ವೃತ್ತಿಯಾಗಿ ಇಟ್ಕೊಳ್ತಾರೆ. ಅದರಲ್ಲಿ ಅಧ್ಯಕ್ಷ ಆಗುವುದು. ನಾನು ಒಬ್ಬ ಒಳ್ಳೆಯ ಬಾಕಿಯವರು ಇದಂತ ಹೇಳೋದಲ್ಲ, ಈಗಿನ ಪರಿಸ್ಥಿತಿಯಲ್ಲಿ ಬೇರೆ ರೀತಿಯಲ್ಲಿ, ಆದರೆ ನಾವು ಆ ಪರಂಪರೆಯ ರೀತಿಯಲ್ಲಿ ಅಲ್ಲಿ ಹೋಗಿ ಕೂತ್ಕೊಳ್ಳೋದು ಬೆಳಗಿನವರಿಗೆ, ಅದು ನಾವು ನಮಗೆ ಅಲ್ಲಿ ಗೌರವ ವೀಕ್ಷಣೆ ಮಾಡೋದು, ಮತ್ತು ನಮ್ಮ ಉಪಸ್ಥಿತಿ ಎಲ್ಲಿ ಇರಬೇಕು ಅಲ್ಲಿ ಇರುವುದು, ಇದನ್ನು ನಾವು ಅದರಲ್ಲಿ. ಹಾಗಾಗಿ ಅಲ್ಲಿ ಬೇರೆಯವರು ಅದನ್ನು ಒಪ್ಪುವುದಿಲ್ಲ, ಯಾವುದು ಆ ಹುದ್ದೆಯನ್ನು. ಅನಿವಾರ್ಯವಾಗಿ ಈಗ ನಾವು ಅಲ್ಲಿ ಹೋಗುದು. ಹೌದಂದ್ರೆ ನಾವು ಮುಂಚಿನಿಂದ ಅದನ್ನು ನಂಬಿಕೊಂಡು ಬಂದದ್ದು, ನಮ್ಮ ಮನೆತನದವರು ನಂಬಿಕೊಂಡು ಬಂದದ್ದು. ಹಾಗಾಗಿ ವರ್ಷದಲ್ಲಿ ವರ್ಷದಲ್ಲಿ ಈ ಬೆಳಗಿನವರಿಗೆ ಕಂಟಿನ್ಯೂಸ್ 3-4 ದಿವಸ ನಿದ್ದೆಗಿರುವಂಥದ್ದು, ಅದನ್ನು ಈಗ ಒಂದು ತಿಂಗಳು ನಿದ್ದೆಗಿಡುವಂಥ ಇದು. ಆದರೆ ಬಾಕಿ ಅವರಾದರೂ ಮನೆಗಾದರೂ ನಮ್ಮನ್ನು ಇದಕ್ಕೆ ಧಾರ್ಮಿಕ ಇದಕ್ಕೆಲ್ಲ ಕರೀತಾರೆ. ಅಲ್ಲಿಂದ ಇಲ್ಲೊಂದು ನಾವೊಂದು ಸತ್ಯನಾರಾಯಣ ಪೂಜಾ ಸಮಿತಿ ಅಂತ ಒಂದು ಉಂಟು ಇಲ್ಲಿ ಅಲ್ಲಿ ಪಾಲಡ್ದಾರ. ಅದು ಸದಾ ಒಂದು 40 ವರ್ಷದಿಂದ ನಾವು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಅದರಲ್ಲೂ ಅಧ್ಯಕ್ಷ ಜನ ಇಲ್ಲದಕ್ಕೆ ನನ್ನನ್ನು ಮಾಡಿದಂತೇಳಿ ಅಲ್ಲ, ಯಾರು ಆ ರೀತಿ. ಅಲ್ಲಿ ನಾವು ಅಲ್ಲಿ ಕೂಡ ಯಕ್ಷಗಾನ ನಡೀತಾ ಇರ್ತದೆ, ಯಕ್ಷಗಾನ ವರ್ಷಕ್ಕೆ ಒಂದೆಲ್ಲ. ಮತ್ತೆ ನಮಗೆ ವೈಯಕ್ತಿಕವಾಗಿ ನಮಗೆ ಸ್ವಲ್ಪ ಈ ಯಕ್ಷಗಾನ, ಈ ತಾಳಮದ್ದಲೆ ಇದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದೆ. ನಮ್ಮ ಇವರು ಡೈರೆಕ್ಟರ್ ಇವರು ಶಿವದತ್ತ ಹೇಳಿದ್ದಾರೆ, ಅವರು ಸಹ ಸ್ವಲ್ಪ ಯಕ್ಷಗಾನ ಕಲಾವಿದ, ನಮಗೆ ಹವ್ಯಾಸಿ ಅವರೊಟ್ಟಿಗೆ. ಮತ್ತೆ ಈಗ ನಾವು ಹೊಸ ಮನೆಯಲ್ಲಿ ಇರ್ಬೇಕಾದ್ರೆ ನಾವು ಬೆಳಿಗ್ಗೆ ಸಂಜೆ ಅವರಿಗೆ ಇಲ್ಲಿರೋದು, ನಿದ್ದೆ ಕೆಡಲಿಕ್ಕೆ ಎಲ್ಲ ಇಲ್ಲದ್ರೆ ಅದರಲ್ಲೆಲ್ಲ ತುಂಬ ಆಸಕ್ತಿ ನಮಗೆ. ಮತ್ತೆ ಕ್ರೀಡೆಗಳಲ್ಲಿ ನಾವು ಸಣ್ಣಿರುವಾಗ ಏನಾದರೂ ಕ್ರಿಕೆಟ್ ಎಲ್ಲ ಆಡ್ತಾ ಇದ್ದೇವೆ ಹೊತ್ತು. ಈಗ ಆ ಕ್ರೀಡೆ ಮತ್ತೆ ಎಲ್ಲಿ ಧಾರ್ಮಿಕ ಚಟುವಟಿಕೆ ನಮ್ಮಿಂದಾದ ಕೊಡುಗೆ ಏನೋ ಒಂದು ಅದಕ್ಕೆ ಒಂದು ರಶೀದಿ ಮಾಡುವಂಥದ್ದನ್ನು ಮಾಡ್ತಾ ಇದ್ದೇವೆ. ಮತ್ತೆ ಯಾರಾದ್ರೂ ಕೊಡುವವರಿದ್ರೆ ಅವರನ್ನು ಕೊಡಿಸ್ತೇವೆ. ಇಲ್ಲಿ ಇದನ್ನು ಇದು ಮಾಡ್ತೇವೆ. ಈ ಮೂಲಕ ಸಾಕಷ್ಟು ಒಂದು ಸಾಮಾಜಿಕ ಸೇವೆಯಲ್ಲಿ ತೊಡಕೊಂಡಿರುತ್ತೆ ಸರ್. ತುಂಬಾ ಸಂತೋಷ ಸರ್. ಅದ್ರ ಜೊತೆಗೆ ತಾವು ಸರ್ ಒಂದು ಕೊಡಮಣಿತಾಯ ಕುಕ್ಕಿನಂತಾಯ ದೇವಸ್ಥಾನ ಕಮಿಟಿಯ ಒಂದು ಅಧ್ಯಕ್ಷರು, ಬ್ರಹ್ಮ ಬೈದರ್ಕಳ ಗರಡಿ ದೇವಸ್ಥಾನದ ಅಧ್ಯಕ್ಷರು, ಜೊತೆಗೆ ಪ್ರಾರಂಭ ಹಂತದಲ್ಲಿ ಪಾಲಡ್ಕ ಮಂಡಲ ಪಂಚಾಯತಿ ಸದಸ್ಯರಾಗಿ, ಮಂಗಳೂರು ತಾಲೂಕಾ ಪಂಚಾಯತ್ ಸದಸ್ಯರಾಗಿ ಕೆಲಸವನ್ನು ನಿರ್ವಹಿಸಿದರು. ಅಲ್ಲಿ ಯಾವ್ಯಾವ ರೀತಿಯ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಯ್ತು ಸರ್? ಅಲ್ಲಿ ಅಭಿವೃದ್ಧಿ ಈಗಿನ ಗ್ರ್ಯಾಂಟ್ಗಳೆಲ್ಲ ಹಾಸನದಲ್ಲಿ ಇರಲಿಲ್ಲ. ಆದರೂ ನಾನು ತಾಲೂಕ್ ಪಂಚಾಯತ್ ಇರುವಾಗ ನಮಗೆ ಈ ಪೊಲಿಟಿಕಲ್ ಇದರ ಬಗ್ಗೆ ಸ್ವಲ್ಪ ನಾಲೆಜ್ ಇತ್ತು. ಈ ST SC ಫಂಡ್ ಅಂತ ಬರ್ತದೆ, ಅದು ಸ್ವಲ್ಪ ಈ ತಾಲೂಕ್ ಪಂಚಾಯತ್ ಮೆಂಬರ್ಸ್ ಎಲ್ಲ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕಂತ ಹೇಳಿ, ಏನು ಎಲ್ರಿಗೂ ಹಂಚಿ ಎಷ್ಟು ಇದೆ ಈ ಸಲ. ಆದರೆ ಅದು ಎಲ್ಲಿ ಆಗಬೇಕಾದ ಒಂದು ಯೂನಿಟ್ ಇದೆ ಕೆಲಸ, ಅದೊಂದು ಕಡೆಯಲ್ಲಿ ಆಗ್ಬೇಕು. ಅಂಥದ್ದನ್ನು ನಾನು ಇಲ್ಲಿ ನಮ್ಮ ಇದಕ್ಕೆ ಪಾಲಡ್ಕ ಮತ್ತು ಪುತ್ತಿಗೆಗೆ ನೀರಿನ ಬಗ್ಗೆ ಆಗಿ ಇದನ್ನು ತುಂಬ ತಂದಿದ್ದೇನೆ. ಆಗ
ಈಗಿನಾಗಿ ಗ್ರ್ಯಾಂಟ್ಗಳು ಈ ರೋಡ್ಗಳಿಗೆ ಅದರಲ್ಲಿ ಇಲ್ಲ. ಮುಖ್ಯವಾಗಿ ಹೇಳುವುದಿದ್ರೆ ನಾನು ತಾಲೂಕ್ ಪಂಚಾಯತಿಗೆ ಈ ಇದನ್ನು ಸ್ಯಾಂಕ್ಷನ್ ಮಾಡುವ ರೈಟ್ ಇತ್ತು. ವಸತಿ ಯೋಜನೆ, ವಸತಿ ಯೋಜನೆಗೆ ಅಲ್ಲಿ ಹೋದೀಗ ಅವರ ಹತ್ರ ಇವರ ಕಂಪ್ಲೀಷನ್ ರಿಪೋರ್ಟನ್ನು ತಗೊಂಡು ಆ ಚೆಕ್ಗಳನ್ನು ನಾನು ನನ್ನ ಕೈಯಲ್ಲಿ ವಿತರಿಸಿದ್ದು ಉಂಟು. ಈ ಯಾರು ಫಲಾನುಭವಿಗಳು ಬರದೆ ನಾವೇ ಅದನ್ನು ತಂದು ಇಲ್ಲಿ ಮುಟ್ಟಿಸಿದ್ದು. ಅಲ್ಲಿ ನಮಗೂ ಕೂಡ ಸಹಕಾರ ಕೊಡ್ತಿದ್ರು. ನಾವು ಅಲ್ಲಿ ಹೋಗಿ ಅದನ್ನು ಕೇಳಿದರೆ ನಮ್ಮ ಕೈಯಲ್ಲಿ ಕೊಡ್ತಾ ಇದ್ರು ಯಾರು. ಆ ಒಂದು ನಂಬಿಕೆ ಸಹ ಇತ್ತು. ನಾವು ಮುಖ್ಯವಾಗಿ ಅಭಿವೃದ್ಧಿ ಅಲ್ಲಿ ರೋಡ್ ಮಾಡಿದ್ದೇವೆ, ಇದು ಮಾಡಿದ್ದೇವೆ ಅಂತ ಹೇಳೋದಕ್ಕೆ ಕೂಡ ಈ ಕಚೇರಿ ಕೆಲಸಗಳಲ್ಲಿ ನಾವು ಹೇಳಿದರೆ ಅದು ಪ್ರಭಾವ ಅಂತ ಹೇಳೋದಲ್ಲ. ನಾವು ಅದನ್ನು ಒಳ್ಳೆಯ ರೀತಿಯಲ್ಲಿ ಮಾತಾಡಿ ಯಾವ ಇದು ಉಂಟು ನಮಗೆ ಮಾತಾಡಿದರೆ ಅವರು ಅದು ಮಾಡಿಕೊಟ್ಟಿದ್ರು. ಈಗಲೂ ಕೂಡ ಮೊದಲಿನ ಯಾರು ನಾವು ಇರುವಾಗ ಇದ್ದ ಸಿಬ್ಬಂದಿ ಹೋದರೆ ನಮಗೆ ಅಷ್ಟೇ ಗೌರವ, ಅಷ್ಟೇ ಮನ್ನಣೆ, ಕೊಡ್ತಾ ಆ ಕೆಲಸ ಮತ್ತೆ ಸಣ್ಣ ಅವರ ಅರ್ಜಿ ಮತ್ತೆ ಅವರದ್ದು ಕೆಲವು ವಿಜ್ಞಾನದ ನ್ಯಾಯ ಏನಾದರೂ ಇದ್ರು ಈಗ ಸ್ವಲ್ಪ ಕಡಿಮೆ ಮಾಡಿದ್ವಿ. ಈಗಿನ ಜನರೇಷನ್ ಇದರ ಮೇಲೆ ಸ್ವಲ್ಪ ಈಗ ಆ ಜನರೇಷನ್ ಗ್ಯಾಪ್ ಇದೆ, ಹಾಗಾಗಿ ಅದನ್ನು ಮಾಡ್ತಾ ಇಲ್ಲ, ಸ್ವಲ್ಪ ಕಡಿಮೆ ಮಾಡಿದ್ವಿ. ಇಲ್ಲಂದ್ರೆ ನಾವು ಯಾವುದೇ ಚಟುವಟಿಕೆಯಲ್ಲಿ ಕೂಡ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೇವೆ. ತುಂಬಾ ಸಂತೋಷ ಸರ್. ಹಾಗೆ ಸರ್, ತಮ್ಮ ಒಂದು ರೈತ ಗ್ರಾಹಕರಿಗೆ, ಸರ್ವ ಸದಸ್ಯರಿಗೆ ತಾವು ಏನೊಂದು ಸಂದೇಶವನ್ನು ಹೇಳಿ ಬಯಸ್ತೀರಿ? ಇಲ್ಲಿ ಮುಖ್ಯವಾಗಿ ನಾವು ಈಗ ಎಲ್ಲರ ಸಹಕಾರದಿಂದ ಅದು DCC ಬ್ಯಾಂಕಿನವರಾಗಿರ್ಬೋದು, MCS ಬ್ಯಾಂಕಿನವರು, ಬೇರೆ ಬೇರೆ ಸಹಕಾರಿ ಇಲಾಖೆಯವರ ಇದರಿಂದ ನಾವು ಶ್ರಮ ಒಂದು ಮಾಡಿದ್ದೇವೆ. ಒಂದು ಕಟ್ಟಡವನ್ನು, ಹೊಸ ಕಟ್ಟಡವನ್ನು ರಚಿಸಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ನಾನು ಗ್ರಾಹಕರಿಗೆ, ಅದರಲ್ಲೂ ಇಲ್ಲಿ ಗ್ರಾಹಕರು ಅಂತ ಹೇಳಿದರೆ ನಮ್ಮ ಇವರು ಇಲ್ಲಿಯ ಸದಸ್ಯರು, ಇವರ ಜವಾಬ್ದಾರಿ ಹೆಚ್ಚಿದೆ. ಕಟ್ಟಡವನ್ನು ರಚಿಸುವುದು ಇದು ದೊಡ್ಡ ವಿಷಯ ಅಲ್ಲ. ಇದನ್ನು ಮುಂದುವರಿಬೇಕಾದ್ರೆ ಅವರದ್ದು ಹೆಚ್ಚಿನ ಜವಾಬ್ದಾರಿ ಇದೆ. ಇದು ಜವಾಬ್ದಾರಿ ಅಂದರೆ ನಾನು ಸೂಕ್ಷ್ಮವಾಗಿ ಹೇಳುವುದಾದ್ರೆ, ಇಲ್ಲಿಗೆ ಏನು ಮುಂದಿನ ಆಡಳಿತ ಮಂಡಳಿಗಳನ್ನು ತರುವಲ್ಲಿ ಕೂಡ ಇವರು ಬಹಳ ಪ್ರಮುಖ ಪಾತ್ರ ವಹಿಸುವವರು. ಆಡಳಿತ ಮಂಡಳಿ ರಚನೆಯಲ್ಲಿ ಅದನ್ನು ಮುಂದುವರಿಸುವವರ ಬಗ್ಗೆ ಅದನ್ನು ಬಹಳ ಇವರು ಸೂಕ್ಷ್ಮವಾಗಿ ಗಮನಿಸಿ ಅಂಥ ವ್ಯಕ್ತಿಗಳನ್ನೇ, ಈಗ ಎಲ್ಲರೂ ಶಾಶ್ವತ ಅಲ್ಲ, ಆ ಮುಂದೆ ಆರಿಸುವಾಗ ಬರ್ತದೆ ಹೋಗ್ತದೆ. ಅಧಿಕಾರ ಅಂತ ಹೇಳಿ ಅಲ್ಲ, ಮನುಷ್ಯನೇ ಶಾಶ್ವತ ಅಲ್ಲ. ಅಧಿಕಾರ ಆಯ್ತು, ಅಲ್ಲಿಂದ ಆ ಒಂದು ಆಡಳಿತ ಮಂಡಳಿಗೆ ಏನಾದರೂ ಚುನಾವಣೆಗಳೇ ಆಗದಂತೆ ನೋಡುವ ಜವಾಬ್ದಾರಿ ಒಂದು. ಆ ಚುನಾವಣೆಗಳಾದರೂ ಕೂಡ ಒಳ್ಳೆಯ ಒಂದು ರೀತಿಯ ಸೌಹಾರ್ದಯುತದಿಂದ ಒಮ್ಮತವಾಗಿ ಆರಿಸಿದರೆ ಒಳ್ಳೆಯದು. ಇಲ್ಲದಿದ್ರೆ ಮಾಡುವಾಗಲೂ ಅದಕ್ಕೆ ಬೇಡಾದ ಕೆಲವು ಇದನ್ನು ತಂದು ಇಂಥ ಸಂಸ್ಥೆಗಳು ಹಾಳಾಗುದು ಅದರಲ್ಲಿ. ಯಾವುದೇ ಗ್ರಾಹಕರಿಂದಲ್ಲ ಮತ್ತೆ ಸಿಬ್ಬಂದಿ ವರ್ಗದವರಿಂದಲ್ಲ, ಏನಲ್ಲ, ಈ ಹಿತಾಸಕ್ತಿಗಳ ಇದರಿಂದ ದೂರ ಇತ್ತು. ಅವರು ಆ ಒಂದು ಸೇವೆ ಮಾಡುವಂಥ ಮನೋಭಾವದವರನ್ನು ಇನ್ನೂ ಸಹ ಅದು ನಾನು ಬಹಳ ಸೂಕ್ಷ್ಮವಾಗಿ ಅದನ್ನು ಈಗ ಗ್ರಾಹಕರಿಗೆ ಮುಖ್ಯ ಅದು. ಇದನ್ನು ಮಾಡಿದಲ್ಲಿ ಇದು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ. ಆ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಲ್ಲಿ ನಾವು ಆಡಳಿತ ಮಂಡಳಿಯ ಅಥವಾ ಈಗಿನ ಆಡಳಿತ ಮಂಡಳಿಯ ಅಥವಾ ಸಿಬ್ಬಂದಿ ವರ್ಗದವರೇ ಮಾತ್ರ ಇದರಲ್ಲೆಲ್ಲ ಪ್ರಮುಖ ಪಾತ್ರ ವಹಿಸಬೇಕಾದಂಥವರು ನಮ್ಮ ಸದಸ್ಯರು, ಯಾರು ಆ ಬ್ಯಾಂಕ್ನ ಇವರ ಮೇಲೆ ತುಂಬ ಜವಾಬ್ದಾರಿ ಇದೆ. ಇದರ ಬಗ್ಗೆ ಸಹಕಾರಿಗಳ ಬಗ್ಗೆ ಅವರು ತಿಳ್ಕೊಳ್ಳುವುದು ಬೇಕು. ಅವರು ಹೆಚ್ಚೆಚ್ಚು ಅವರಿಗೆ ಇದರ ಬಗ್ಗೆ ಅನುಭವ ಇರಬೇಕು. ಹೆಚ್ಚಿನ ಮಹಾಸಭೆಗಳಲ್ಲೆಲ್ಲ ಭಾಗವಹಿಸಬೇಕು, ಸಲಹೆ ಸೂಚನೆಗಳನ್ನು ಕೊಡಬೇಕು, ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳುತ್ತಾರಾಗಬೇಕಂತೇಳಿ ನಾನು ಅವರಿಗೆ ಅವರ ಸಂದೇಶ ಕೊಡಲಿ ಬಯಸ್ತೇನೆ. ಈ ಒಂದು ಸಂದರ್ಭದಲ್ಲಿ ನಾನು ನನ್ನ ಈ ಸಹಕಾರಿ ರಂಗದಲ್ಲಿ ಆಗಲಿ, ರಾಜಕೀಯ ರಂಗದಲ್ಲಿ ಆಗಲಿ ಮುಂದುವರಿಯಲಿಕ್ಕೆ ಕೆಲವು ಸಹಕರಿಸಿದ್ದಂದರೆ ಅವರು ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ. ಅದರಲ್ಲಿ ಈಗ ದಿವಂಗತ ನಮ್ಮದು ಮಾಜಿ ಶಾಸಕರು, ಇಲ್ಲಿ ನಾಯಕರು ಆಗಿದ್ದಂಥ ಅಮರನಾಥ್ ಶೆಟ್ಟಿ ಅವರ ಒಂದು ಕೊಡುಗೆ ಪ್ರೋತ್ಸಾಹ ಮತ್ತು ಅವರ ಸ್ಫೂರ್ತಿ ಅವರಿಂದಾಗಿ ಬಂದಿತ್ತು. ಅದರ ಮೇಲೆ ನಾವು ಈ ಸಹಕಾರ ರಂಗದಲ್ಲಿರುವ ಏನು ಈಗ DCC ಬ್ಯಾಂಕಿನ ಅಧ್ಯಕ್ಷರಾದ ರಾಜೇಂದ್ರ ಕುಮಾರ್, ಮತ್ತು ಇಲ್ಲಿ ನಮ್ಮ MCS ಬ್ಯಾಂಕಿನ ಚಂದ್ರಶೇಖರ್ ಅವರು, ಮೊದಲಾದ ಹಿರಿಯರೆಲ್ಲ ಅವರು ನಮಗೆ ಸ್ಫೂರ್ತಿಯನ್ನು ಕೊಟ್ಟು, ಅದೇ ನಾನು ಮೊದಲೇ ಒಮ್ಮೆ ಹೇಳಿದ್ದೆ, ಅದು ಅವರು ನಮ್ಮನ್ನು ಒಂದು ರೀತಿ ಏನು ಹೆಣಕಿ ಇದು ಮಾಡಿ ಇದನ್ನು ಸ್ಫೂರ್ತಿಯನ್ನು ತುಂಬಿ ನಮ್ಮನ್ನು ಮಾಡಿದವರು ಅವರಿಗೆ ಈ ಸಂದರ್ಭದಲ್ಲಿ ನಾನು ಭಾಳ ಹೃದಯಪೂರ್ವಕವಾಗಿ ಅವರಿಗೆ
ಧನ್ಯವಾದವನ್ನು ಸಲ್ಲಿಸಲು ಬಯಸ್ತೇನೆ. ಹಾಗೂ ನಮ್ಮ ಇಲ್ಲಿಯ ಈ ಬ್ಯಾಂಕಿನ ಬಗ್ಗೆ ಹೇಳೋದಾದರೆ, ಈ ಬ್ಯಾಂಕಿನ ಸದಸ್ಯರು ಅವರು ಕೂಡ ಯಾವ ಇದರಲ್ಲೂ ಕೂಡ ನಮ್ಮನ್ನು ಪ್ರೋತ್ಸಾಹಿಸಿ, ಇಲ್ಲಿಯ ಷೇರುದಾರರಾಗಲಿ ಠೇವಣಿದಾರರಾಗಲಿ ಪ್ರೋತ್ಸಾಹಿಸಿ ನಮ್ಮನ್ನು ಒಂದು ಸಮಾಜದಲ್ಲಿ ಈ ಸಹಕಾರಿ ರಂಗದಲ್ಲಿ ಒಂದು ಗುರುತಿಸುವಂತೆ ಮಾಡಿದ್ದಕ್ಕೆ ನಾನು ಅವರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಲು ಬಯಸ್ತೇನೆ. ತುಂಬಾ ಸಂತೋಷ ಸರ್. ಅದೇ ರೀತಿ ನಾಗರಾಜ್ ಭಟ್ ಸರ್, ತಾವು ಒಂದು ವಿಶೇಷ ಸಲಹೆಗಾರರಾಗಿ ಷೇರುದಾರ ಸದಸ್ಯರಿಗೆ, ಗ್ರಾಹಕರಿಗೆ ತಾವು ಏನೊಂದು ಸಂದೇಶವನ್ನು ಹೇಳಿ ಬಯಸ್ತೀರಿ? ಹೇಳಿದ್ರೆ ಷೇರುದಾರರಿಗೆ ಇನ್ನೂ ಹೆಚ್ಚಿನ ಈ ಸಂಘಕ್ಕೆ ಶೇರು ಕೊಡಿ ಅಂತ ಹೇಳುವಂಥದ್ದು ಒಂದು ನನ್ನ ಅಭಿಪ್ರಾಯ ರಿಕ್ವೆಸ್ಟ್. ಅದು ಅಲ್ಲದೆ ಈ ಠೇವಣಿ ಕೂಡ ಈ ಸಂಘಕ್ಕೆ ಜಾಸ್ತಿ ಬರಬೇಕು, ಠೇವಣಿ ಕೂಡ ಇಡೀ ಈ ಸಂಘ ಇನ್ನೂ ಕೂಡ ಬೆಳೆಯಲಿ. ಈ ಸಂಘದಿಂದ ಷೇರುದಾರರಿಗಾಗಲಿ ರೈತರಿಗಾಗಲಿ ಇನ್ನೂ ಹೆಚ್ಚಿನ ಒಂದು ಸವಲತ್ತುಗಳು ಸಿಗುವಂತೆ ಆಗಬೇಕು ಅಂತ ಹೇಳುವಂಥದ್ದು ಒಂದು. ಎರಡನೇದ್ದು, ನನ್ನ ಈ ಸೇವೆಯ ಅವಧಿಯಲ್ಲಿ ಈ ಹಿಂದಿನ ಅಧ್ಯಕ್ಷರಾಗಲಿ ನಿರ್ದೇಶಕರಾಗಲಿ ಅಥವಾ ಸದಸ್ಯರಾಗಲಿ ಎಲ್ಲರೂ ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಈ ಸಹಕಾರ ಕೊಟ್ಟದ್ರಿಂದಲೇ ನಾವು ಇಲ್ಲಿಯವರೆಗೆ ಈ ಸಂಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನಾನು ಸಂಘದ ಅಧ್ಯಕ್ಷರಿಗೆ ಮತ್ತು ಈ ಹಿಂದಿನ ನಿರ್ದೇಶಕರು ಮತ್ತು ಸದಸ್ಯರಿಗೂ ಧನ್ಯವಾದಗಳನ್ನ ಹೇಳ್ತೇನೆ. ಅಲ್ಲದೆ ನಮ್ಮ ಢಾಕಾ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಅಧ್ಯಕ್ಷರು ಆದ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರಿಗೂ, ಮೂಡಬಿದ್ರಿ MCS ಬ್ಯಾಂಕಿನ ವಿಶೇಷ ಕಾರ್ಯನಿರ್ವಹಣಾಧಿಕಾರಿಯಾದಂಥ ಚಂದ್ರಶೇಖರ್ ಅವರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ನಮ್ಮ ಸಂಘದ ಸದಸ್ಯರು, ಠೇವಣಾತಿದಾರರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ತುಂಬ ಸಂತೋಷ ಸರ್. ಪ್ರಿಯ ವೀಕ್ಷಕರೇ, ಇದೇ 13ನೇ ತಾರೀಕು ಅಂದರೆ ಶುಕ್ರವಾರ, ಮೇ ತಿಂಗಳ 2022 ಮೂಡುಬಿದ್ರೆ ಪುತ್ತಿಗೆ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ಪುತ್ತಿಗೆ ಗುಡ್ಡೆ ಅಂಗಡಿ ಇದರ ಒಂದು ಹೊಸ ಕಟ್ಟಡ ಉದ್ಘಾಟನೆಗೊಳ್ತಾ ಇದೆ. ಇದಕ್ಕೆ ಎಲ್ಲ ಷೇರುದಾರ ಸದಸ್ಯರಿಗೂ ಗ್ರಾಹಕರಿಗೂ ಕೂಡ ಒಂದು ಒಳ್ಳೆ ರೀತಿಯ ಯೋಜನೆಗಳು, ಒಂದು ಸೌಲಭ್ಯಗಳು ಸಿಗುವಂತಾಗಲಿ. ಹರಿಪ್ರಸಾದ್ ಶೆಟ್ಟಿ ಅವರ ಒಂದು ಸಾರಥ್ಯದಲ್ಲಿ ಒಂದು ಹೊಸ ಕಟ್ಟಡ ಏನು ಉದ್ಘಾಟನೆಗೊಳ್ತಾ ಇದೆ. ಇನ್ನೂ ಅದರ ಒಂದು ಬ್ರಾಂಚ್ಗಳೇನಿದಾವೆ ಅಲ್ಲಿಯೂ ಕೂಡ ಒಂದು ಹೊಸ ಹೊಸ ಕಟ್ಟಡಗಳು ತೆರೆದುಕೊಳ್ಳಲಿ. ಸರ್ವ ಒಂದು ಗ್ರಾಹಕರಿಗೂ ಈ ಭಾಗದ ಎಲ್ಲ ಒಂದು ರೈತ ಬಾಂಧವರಿಗೂ ಕೂಡ ಒಂದು ಒಳ್ಳೆಯ ಸವಲತ್ತುಗಳು, ಒಳ್ಳೆಯ ಯೋಜನೆಗಳು ಕೂಡ ಅವರಿಗೆ ಸಿಗುವಂತಾಗಲಿ. ತನ್ನ ಒಂದು ಕೀರ್ತಿ ಪತಾಕೆಯನ್ನು ಇನ್ನೂ ಯಶಸ್ಸಿನಂತ ಒಂದು ಹಾರಿಸುವಂತ ಆಗಲಿ ಅಂತ ಹೇಳಿ politiciansindia.com ವತಿಯಿಂದಲೂ ಕೂಡ ನಾವು ಒಂದು ಅಭಿನಂದನೆಯನ್ನ ಸಲ್ಲಿಸ್ತೇವೆ. ಇಷ್ಟೊತ್ತು ತಾವು ನೋಡಿದಲ್ಲ ವೀಕ್ಷಕರೇ, ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದ್ರೆ ತಾಲೂಕು ವ್ಯಾಪ್ತಿಯ ಮೂಡುಬಿದ್ರೆ ಪುತ್ತಿಗೆ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ಇದರ ಒಂದು ಅಧ್ಯಕ್ಷರಾದಂತಹ ಶ್ರೀಯುತ ಹರಿಪ್ರಸಾದ್ ಶೆಟ್ಟಿ ಸರ್ ಜೊತೆಗೆ ಒಂದು ವಿಶೇಷ ಸಲಹೆಗಾರರಾದಂತಹ ಕೆ ನಾಗರಾಜ್ ಭಟ್ ಸರ್ ಇವರ ಮಾತುಗಳನ್ನ, ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ www.politiciansindia.com. ಜೈ ಹಿಂದ್, ಜೈ ಕರ್ನಾಟಕ.